ರಾತ್ರಿಗೆಂದ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಾನ. ಬಂದು ಕೂಡ ಅಡುಗೆ ಮಾಡಿದಾನ. ಹಾಂ ಮಾಡೇನಿ ರೀ ತೊಗೊಂಬ ಊಟ ಹಸಿವಾಗ್ಯದ. 8:30 ಆಗಿತ್ತು. ಎಲ್ಲ ಡೈನಿಂಗ್ ಟೇಬಲ್ ಏನ್ರಿ ಟೇಬಲ್ ಸಿಸ್ಟಮೇ ಊಟ. ಯಾಕಂದ್ರೆ ನೆಲ ಮ್ಯಾಗ ಕುಂದ್ರಕ್ಕಾಗಲ್ಲ. ಈಗ ಯಾಕೆ ಕುಂದ್ರಕ್ಕಾಗಲ್ಲ ಅಂತಾರೆ ಕಾಲು ಅಡ್ಡೋಣಿಗೆ ನನಗೆ ಒಬ್ಬರು ಕಾಲನ್ನ ಸುತ್ತಿಲ್ಲ ಏನ್ರಿ. ಈ ಬಹುಶಃ ಈಗ ಕುರ್ಚಿ ಮ್ಯಾಗ ಕೂತಾರವ್ರು ಕಾಲು ಹಿಡ್ದವ್ರಿಗೆ ಕಾಣ್ತಾರೆ ಏನ್ರಿ. ಯಾರು ಕಾಲು ಜೊಗಿ ಬಿಟ್ಕೊಂಡು ಕೂತಾರ ಅವ್ರು ಕಾಲು ಹಿಡ್ದಾವ ತಿಳ್ಕೊಬೇಕು. ಇದ್ರಾಗೇನು ಎರಡು ಮಾತಿಲ್ಲ. ಕಾಲು ಚಲೋ ಇದ್ದವ್ರಿಗೆ ಹಿಂಗೆ ಚಂದ ಕೂತಿರಿ ನೋಡಿ ಎಷ್ಟು ಲಕ್ಷಣ ಕಾಣಕತ್ತದ್ರಿ. ಕಾಲು ಹಿಡ್ಕೊಂಡವ್ರನ್ನ ಅದು ಎತ್ತರ ಕುಂದಿರ್ತಾರೆ ತಿಳ್ಕೊಬೇಕು ನಾವು. ಅದಕ್ಕಾಗಿ ನಾವು ಕುರ್ಚಿ ಮ್ಯಾಗ ಕುಂದ್ರಲಕ್ಕೆ ಬೇಡ ತಗೊಂಡಂಗಿಲ್ಲ. ಯಾಕಂದ್ರೆ ಯಾರಿಗೆ ಕಾಲು ಹಿಡ್ಕೊಂಡಿರ್ತಾವೆ ಮೊಳಕಾಲು ಹಿಡ್ಕೊಂಡಿರ್ತಾವೆ ಅವ್ರು ಕುರ್ಚಿ ಮೇಗೆ ಕುಂದಿರುತ್ತೆ. ಯಾಕಂದ್ರೆ ಕುಂದಿರ್ಸಲಾಕ ಕುಂದಿರ್ಸಿದೆವು ಎತ್ತೋದು ಹೆಂಗೆ ಅಂದ್ರೆ ಹೌದಲ್ರಿ. ಕೆಳಗೆ ಕುಂದ್ರಂದ್ರು ಕುಂದಿರ್ತಾರೆ ಪಾಪ ಅವ್ರದ್ದೇನು ಇದು ಇಲ್ಲ ಏನ್ರಿ. ಒಂದು ಕೈ ಊರಿ ಕುಂತು ಆಮೇಲೆ ಎಬ್ಬಿಸ್ಬೇಕಾದ್ರೆ ದೊಡ್ಡ ಹೈರಾಣ. ಕುಂದ್ರ ದಬಕ್ಕನೆ ಬೀಳ್ತಾರೆ ಹಾಕರೆ. ಆದರೆ ಹೇಳೋದು ದೊಡ್ಡ ಹೈರಾಣ. ಯಾರಿಗೆ ಕೇಳಿದ್ರು ಏನ್ರಿ ನಾ ಎಲ್ಲೇ ಪ್ರೋಸಿಗೆ ಹೋಗಿದ್ದೆ ಯಪ್ಪ ಪುರಾಣ ಎಷ್ಟೋ ತನಕ ಕೇಳಲಿಕ್ಕಪ್ಪ ನಮ್ಮ ಮೊಳಕಾಲು ಪಟ್ಟ ಹೇಳ ಮೊಳಕಾಲು ಎಲ್ಲಿ ಕೂಡಲೇ ನನ್ನ ಕಡ್ದು ಕೂಡಲೇ ಏನ್ರಿ. ಎಲ್ಲಿ ಕೂಡಲಿ ಜಗತ್ತಿನಾಗ ಎಲ್ಲಿ ಔಷಧಿ ಇಲ್ಲ ಏನ್ರಿ. ನಾ ಅಪ್ಪವ್ರಿಗೆಂದ ಗೊತ್ತ ನನ್ನ ತಾಯಿಗೆ ಕಮ್ಮಿ ಒಂದು 7-8 ಲಕ್ಷ ರೂಪಾಯಿ ಹಾಕಿನ ಅದಕ್ಕೆ ಮೊಳಕಾಲಿಗೆ ಕಮ್ಮಿನೇ ಆಗಲಿಲ್ಲ. ಕೊನೆಗೆ ಅದೇ ಇದ್ರಾಗಂದ ತೀರ್ಕೊಂಡ್ಬಿಟ್ರು. ಯಾಕಂದ್ರೆ ಇದು ಆಹಾರ ಮೇಲದ. ಇದು ದವಾಖಾನೆ ಇಂಜೆಕ್ಷನ್ ಗುಳಿಗೆ ತೊಗೊಂಡಲ್ಲ. ನೀವು ಏನು ಇಂಜೆಕ್ಷನ್ ಮಾಡ್ಕೊರಿ ಏನು ಗುಳಿಗೆ ತೊಗೊಂಡ್ರು ಕೂಡ ಮೊಳಕಾಲು ಮೇಲೆ ಹೋಗಂಗಿಲ್ಲ. ಯಾಕೆ ಹತ್ತುಕೊಳೋದು ಕೇಳಿದ್ರೆ ಅದು ಆಹಾರ ಮೇಲದ. ನಾವು ಉಣ್ಣಕತ್ತಿದ್ದೆ ಪೂರ ವಿಷದ ಆಹಾರ ಏನ್ರಿ. ಅವಾಗಿದ್ದಂಗೆ ನಂಗೆ ಶರೀರ ಈಗ ಆಗೋ ನೋಡ್ರಿ. ಅವಾಗಿದ್ದಂಗೆ ನಂಗೆ ಆಹಾರ ಇವತ್ತಿನ ದಿವಸ ಅದೇ ನೋಡ್ರಿ. ಬಿತ್ತಾಗೇ ವಿಷ ಕೂಡಿಸಿನೇ ಬಿತ್ತಲಕತ್ತೀವಿ ನಾವು ಹೊಲದಾಗ. ಜರ ನಾಟಿಗೆ ತಂದಾಗ ಹಂಗೆ ಔಷಧ ಹೊಡ್ಲಿಕ್ಕೆ ಚಲೋನೆ. ಅದು ಎಲ್ಲಿತನ ರಾಶಿ ಆಗುತ್ತಾನ ಔಷಧ ಹೊಡೆದಿದ್ದು ಅಟ್ಟೆಲ್ಲ ಅಂದ ಔಷಧ ತಿಂದು ಅದು ಬಂದಿರ್ತಕ್ಕಂಥ ಬೀಜ ಅದನ್ನು ತಂದರೆ ಏನು ಮನೆಯಾಗ ಕಲ್ಲಾಗಿ ಬೀಸ್ತಾರೆ. ಅದನ್ನು ಒಯ್ದು ಹಿಟ್ಟಿನ ಗಿರಣೆಗೆ ಹಾಕ್ತಾರೆ. ಅಲ್ಲಿ ಸುಟ್ಟು ಬರ್ತದೆ. ಅದನ್ನು ತೊಗೊಂಬಂದು ನೀವೇನೋ ಒಲೆ ಮೇಲೆ ಮಾಡ್ಲಕತ್ತೀರಿ ಗ್ಯಾಸಿನ ಮೇಲೆ ಮಾಡ್ಲಕತ್ತೀರಿ. ಅಲ್ಲಿಡು ಸುಟ್ಟು ಹೋಗೋದು. ಗ್ಯಾಸಿನ ವಾಸನೆ ಬಿಡೋದು ಗ್ಯಾಸಿನ ವಾಸನೆ ಬಿಡೋದು ಅಲ್ಲಿಡು ಸುಟ್ಟು ಹೋಗೋದ. ಅದು ಆದ ಬಳಿಕ ಅದನ್ನ ಅಂಥದ್ದು ಉಂಡ್ರೆ ನಮ್ಗೆ ಹೆಂಗೆ ತಾಕತ್ತು ಬರ್ತದೆ. ಈಗ ಅದನ್ನು ಹೋಗ್ಯದ ಬಿಡ್ರಿ. ಈಗ ರೊಟ್ಟಿ ಬಡಿಯೋದನ್ನು ಹೋಗ್ಯದ. ಈಗ ರೊಟ್ಟಿ ಬಿಡ್ಲಕ್ಕೆ ಮಷಿನ್ ಬಂದಾವ. ಚಪಾತಿ ಮಾಡ್ಲಿಕ್ಕೆ ಮಷಿನ್ ಬಂದಾವ. ಅನ್ನ ಸದಕ್ಕೆ ಕುದ್ದೋದಿಲ್ಲ ನೋಡು ತಾಕತ್ತು ಹೆಣ್ಮಕ್ಳ ಬಳಿ ಉಳಿದಿಲ್ಲ. ನಾ ಕುದ್ದಿನೇ 3 ಸರಿ ಚೀರ್ಬೇಕದು. ಯಾಕೆ ರೀ ಅದಕ್ಕೇನಂತಾರೆ ಮಿಕ್ಸರ ಕುಕ್ಕರ ಅದು ಹಾಂ ಅದು ಚೀರ್ ಹೇಳ್ಬೇಕು. ನಾ ಕುದ್ದಿನ ರೇ ಅಲ್ಲಿ ತನ ಅದು ಕುದಿಯತನ ಹಾಕಿ ಧಾರಾವಾಹಿ ನೋಡೋಕ್ಕೆ ಧಾರಾವಾಹಿ ಬಿಟ್ಟು ಹೆಂಗೆ ಬರ್ಬೇಕ್ರಿ. ಹಾಂ ರೊಟ್ಟಿ ಬಡಿಯೋಕೆ ತಾಕತ್ತಿಲ್ಲ. ಚಪಾತಿ ಮಾಡೋಕೆ ಮಷಿನ್ ಬಂದಾವ. ಎಲ್ಲದಕ್ಕೂ ತರೋದಕ್ಕೂ ಮಷಿನ್ ಬಂದಾವ. ಗಂಡು ಬಿಟ್ಟು ಕೂತಿರ್ತದೆ ಹಿಂಡಿಲ್ಲನು ಅಂದು ಕೂಡ ಹಂಗೆ 4 ಕಾಳು ಹಾಕೊಂಡು ಹೊಯ್ ಏನು ತಿರ್ವನ ಅದೇ ತಂದು ತಪ್ಪಿಡ ನಾಡಿ ಹೆಂಡಿ ಏನ್ರಿ. ಅವ್ನ ಬೆನ್ನಿಗೆ ಮತ್ತೊಬ್ಬ ಅಂದ್ರೆ ಯಾವ್ರು ಊಟಕ್ಕೆ ಬಂದ್ರೆ ಅವ್ನಿಗೆ ಹಿಂಡಿನೂ ಇಲ್ಲ ಹೆಂಡಿನೂ ಇಲ್ಲ. ಏನೂ ಇಲ್ಲ ಈಟಿಗೆ ಹಿಂಡಿ. ಅವಾಗೆಲ್ಲ ಬುಟ್ಟಿ ತುಂಬ ರೊಟ್ಟಿ ಇರ್ತದೆ ರೀ. ರೈತರ ಮನೆಗಳದಾಗ ಒಕ್ಕಲಿಗರ ಮನೆ ತಂದಾಗ ಕಾಯಂ ರೊಟ್ಟಿ ಇರ್ತದೆ. ಯಾರು ಮಧ್ಯಾಹ್ನ ಬೇಕಾದಾಗ ಬರಲಿ ಅಂದರೆ ಆನಂದ ಊಟ ಮಾಡಿಸ್ತಿದ್ರು. ಈಗೆಲ್ಲ ಎಲ್ಲವ್ರಿ ಗಂಡಗೊಂದು ಹೆಣ್ತಿಗೊಂದು 2 ರೊಟ್ಟಿ 1 ಉಳ್ಳಾಗಡ್ಡಿ ಏನ್ರಿ 1 ಬದನೆಕಾಯಿ ಪಲ್ಯ ಮುಗಿತೀರಿ. ಅದು ಆದ್ರೂ ಮಷಿನ್ ಬಂದಾವ. ಎಲ್ಲದಕ್ಕೂ ಮಷಿನ್. ಇನ್ನೊಂದು ಹೈರಾಣ ಅಲ್ಲಕತ್ತೀರಿ ಅವ ನೀವು. ಈ ಉಣ್ಣೋದು ಹಿಂಗೆ ಗಂಗಳದಲ್ಲಿ ಹಿಡ್ಕೊಂಡು ಸರಿ ಹಿಂಗೆ ಕೈ ತೊಳೆದು ಹಿಂಗೆ ಮಾಡೋದು ದೊಡ್ಡ ಹೈರಾಣದ. ಈ ಕಡೆ ಧಾರಾವಾಹಿ ನೋಡ್ತಿರ್ತೀರಿ ಹಿಂಗೆ ಮಾಡೋದು. ಅದು ಹೈರಾಣ ಅಲ್ಲಕತ್ತದ. ಅದಕ್ಕೆ ನಮ್ಮ ಮನೆ ಇಲ್ಲಿ ಕಲಬುರಗಿಯಾಗಿ ನೋಡಿನ ಒಂದು ಮಿಷನ್ ಬಂದದ ಉಣಸೋದು ಏನ್ರಿ. ಉಣಸ ಮಿಷನ್ ಬಂದದ. ಅವನು ಬಾಯಿ ಪೇಷಂಟ್ ಅದು ಕುಂದಿರ್ಸಿರ್ತಾರಲ್ಲ ಅವ್ನ ಬಾಯಿಗೆ ಅದು ಮಷಿನಕ್ಕೆ ಅಡ್ಜಸ್ಟ್ ಆಗಂಗೆ ಕುಂದಿರ್ಸಿರ್ತಾರೆ. ಒಂದು ಬೊಗಣಿ ಪಾಯಸ ಮಾಡಿಟ್ಟಿರ್ತಾರೆ. ಅದು ಮಷಿನಕ್ಕೆ ಒಂದು ಚಮಚ ಇರ್ತದೆ. ಚಮಚ ಇದಕ್ಕೆ ಕರೆಕ್ಟ್ ಅಡ್ಜಸ್ಟ್ ಮಾಡೋಕೆ ಕುಂದಿರ್ತಿರ್ತದೆ. ಬಟನ್ ಹೊಡಿತಾರೆ. ರೆಡಿನೋ ಹ್ಞೂ ಸರ್ ಅಂದ್ಕೊಳ್ಳಿ ರೆಡಿ ಅಂದ್ಕೊಳ್ಳಿ ಬಟನ್ ಹೊಡಿತಾರೆ. ಅದು ತರ್ತದ ಹಾಕ್ತದೆ ಹೋಗ್ತದೆ ತರ್ತದ ಹಾಕ್ತದೆ ಹೋಗ್ತದೆ. ಮತ್ತು ಅಪ್ಪಿ ನಾನು ಇನ್ನೂ ನುಂಗಿಲ್ಲ ಅಂದ್ರೆ ಅದು ಕೇಳಲ್ಲ ಅದು ಏನ್ರಿ. ಅದು ಒಂಥರ JCP ಇದ್ದಂಗೆ ಹೌದಿಲ್ಲ. ಅದು ತರ್ತದ ಹಾಕ್ತದ ಹೋಗ್ತದೆ. ನೀ ಅಪ್ಪಿ ಎಲ್ಲ ಹೆಂಗೆ ಮಾಡಿ ತಿಂಡಿ ಕೂಡ ತುರಿಸ್ಕೊಂಡೆ ಎತ್ತುಕೊಂಡದ. ಮೂಗು ಸಿಕ್ಕರೆ ಮೂಗಿನಾಗ ಹಾಕ್ತದ. ಕಿವಿ ಸಿಕ್ಕರೆ ಕಿವಿಯಾಗ ಹಾಕಿ ಹೋಗ್ತದ. ಅದು ಥರನ ಶುರುವಾದ ಹೋಗೋದು. ಅದ್ರ ಕೆಲಸನೇ ಶುರುವಾದದ. ಹೌದಾ ಇಲ್ಲ. ಈಗ ಎಲ್ಲ ಥರದ ಕೂಡ ಸೂಕ್ಷ್ಮವೀಗ ಏನ್ರಿ. ನೆಲದ ಮ್ಯಾಗ ಕುಂದ್ರಪ್ಪಲೆ ಇಲ್ಲ ಯಾವುದನ್ನು ಕೂಡ ಇಲ್ಲ. ಎಲ್ಲ ಥರದ ಕೂಡ ಸವಲತ್ತುಗಳು ಬಂದವ. ಹೆಣ್ಮಕ್ಳಿಗೆ ಒಂದು ಕಡೆಗೆ ಸವಲತ್ತು ಬಂದದ. ಇವರು ರೈತರಿಗಂತೂ ಇವ್ರಿಗೆ ಮೊದಲೇ ಕೆಲಸನೇ ಏನೂ ಇಲ್ಲ. ಅದಕ್ಕೆ ಕಟ್ಟಿ ಕಂಪ್ನಿ ಆಗ್ಯದ ಏನ್ರಿ. ಟ್ರಾಕ್ಟ್ರಲ್ಲೇ ನೇಗಿಲು ಓಡಿಸ್ತಾರೆ. ಟ್ರಾಕ್ಟ್ರಲ್ಲೇ ಹರಗಿಸ್ತಾರೆ ಏನ್ರಿ. ರೋಟ್ರ್ ಓಡಿಸ್ತಾರೆ. ಆಯ್ತು ಟ್ರಾಕ್ಟ್ರಲ್ಲೇ ಬಿತ್ತಿಸಿ ಬಿಡ್ತಾರೆ.
ಯಾವಾಗಾರು ಒಮ್ಮೆ ಹೋಗೋದು ಅಗದಿ ಸ್ಟೈಲ್ ಹಿಂದೆ ಕೈ ಕಟ್ಕೊಂಡು ಹೆಂಗೆ ನೋಡೋದು ನೋಡಿ ಮನೆ ಬಂದು ಮಾಡ್ಕೊಂಡು ಇಲ್ಲಾರ ಕಟ್ಟಿ ಕೂತು ಮಂದಿ ಮಾತು ಹೇಳೋದು ಅವ್ರಿಗೇನು ಕೆಲಸನೂ ಇಲ್ಲ. ಅದಕ್ಕಾಗಿ ನಮ್ಮ ಮಠದ ಮುಂದೆ ರೋಡ್ ಅದ ಹೋಗಿರ್ತಾರೆ ಮಗಲ ಯಾಕೋ ಎಲ್ಲಿಗೆ ನಡೆದೈತೆ ರಾಶಿ ಆದ್ರಿ ಅಪ್ಪ ಅವರು ಏಟಾಗಂಗದು ಒಂದು 50 ಚೀಲ ಹಾಕ್ಬೇಕ್ರಿ ತಮ್ಮ ಅಂತ ಹೋದ ಒಂದು ಅರ್ಧ ಗಂಟೆಗೆ ಮತ್ತೆ ವಾಪೀಸೇ ಬರ್ತಾನೆ. ಯಾಕೋ ರಾಶಿ ಆಯ್ತೇನು ಆಯ್ತಿರಲ್ರಿ ಅಪ್ಪ ಏಟಾಯ್ತು 50 ಹಿಡಿದ್ರಿ 5 ಚೀಲ ಆಯ್ತು. ಯಾಕೆ ಅವ ರಾಶಿನೂ ಮತ್ತು ಅದೇ ಮಷಿನ್ ಮೇಲೆ ಮಾಡ್ತಾನಲ್ರಿ. ರಾಶಿ ಮಾಡೋಕೆ ಮಷಿನ್ ಬಂದಾವ, ಎಲ್ಲದಕ್ಕೂ ಮಷಿನ್ ಬಂದಾವ. ಅವ್ರದ್ದು ಏನು ರೈತರಿಗೇನು ಕೆಲಸನೂ ಇಲ್ಲ ಏನ್ರಿ. ಹೆಣ್ಮಕ್ಳಿಗೆ ಮನ್ಯಾಗ ಕೆಲಸ ಇಲ್ಲ, ರೈತರಿಗೆ ಅಂದ ಹೊಲ್ದಾಗ ಕೆಲಸ ಇಲ್ಲ. ಅಗ್ದಿ ನುಣ್ಣಗೆ ತಿರುಗಾಡ್ತಾರೆ ಅವರು. ಅವಾಗೆಲ್ಲ ದುಡಿ ತಗೊಂಡ ಮಂದಿ ಇತ್ತು, ಅವಾಗೆಲ್ಲ ಕೆಲಸ ಸಿಕ್ಕಾಪಟ್ಟಿ ಮಾಡ್ತಿದ್ರು ಹೌದಲ್ರಿ. ಅವಾಗ ನೋಡಿರ್ಬೇಕು ನೀವು ಜಿಟಿ ಮಳಿ ಹಸಿ ಕಟ್ಟಿಗೆ ಹಸಿ ಕುಳ್ಳ ಒಲಿಗೆ ಹಚ್ಚಿ ಏನ್ರಿ ಊದಿ ಅದಕ್ಕೆ ಏನಂತೀರಿ ನೀವು ಪುಕುಣಿ ತೊಗೊಂಡು ಓದಿ ಕಣ್ಣಾಗ ನೀರು ಮೂಗಿನಾಗ ನೀರು ಅದೇ ನೀರು ಹಿಂಗೆ ಕೊಡೋದು ಅದೇ ಕೈಲಿ ರೊಟ್ಟಿ ಬಿಡೋದು. ಅದು ಗಂಡು ಕೇಳ್ತಿತ್ತು ಯಾಕೆ ರೊಟ್ಟಿ ಉಪ್ಪು ಪತ್ಲಕತ್ತಾವ ಅದಕ್ಕೆ ನಾ ಮಾಡಿದ್ದೀನಿ ಹಾಗೆ ಹತ್ತವ ಸುಮ್ಮನೆ ತಿನ್ನೋದ್ರೆ ಸುಮ್ಮನೆ ತಿಂತಿದ್ರು. ಯಾಕೆ ರೊಟ್ಟಿ ಉಪ್ಪು ಪತ್ಲಾಗ ಸುಮ್ಮನೆ ತಿನ್ನು ಪಾಪದ ಅಂದರೆ ಅವಾಗಿನ ಶ್ಯಾಂಪು ಇದ್ದಿದ್ದಿಲ್ಲ ಏನು ಇದ್ದಿದ್ದಿಲ್ಲ. ಅವಾಗೆಲ್ರಿ ಎಲ್ಲರಿ ಸೀಗಿಕಾಯಿ ತಂದಿಂದ ಅದನ್ನು ಕೊಟ್ಟು ಪುಡಿ ಮಾಡಿ ಹತ್ಕೊಳ್ಳೋದು ಅವಾಗಿನ ಕಾಲ ಏನ್ರಿ. ಅವಾಗೆಲ್ಲ ಸೀಗಿಕಾಯಿಲಿ ತಲೆ ತಿಂಡ್ಕೊಂಡು ಕರ್ರ ಅಲ್ಲೇ ತುರ್ಸೋದು ಅದೇ ಕೈಲಿ ರೊಟ್ಟಿ ಬೇಡೋದು. ಯಾಕೆ ಇವತ್ತು ಕರಿ ಎಳ್ಳು ಹಾಕಿ ಮಾಡಿದ್ದೇನೆ ತಿಳಿಗಳಿಗೆ ಹಾಕ್ಯಾರ ರೊಟ್ಟಿಲ್ಲ ಏನ್ರಿ. ಕರಿ ಎಳ್ಳು ಹಾಕಿ ಅಂದ್ರೆ ರೊಟ್ಟಿ ಮಾಡಿದ್ದಾನೆ. ಕರಿ ಎಳ್ಳು ಹಾಕಿನೇ ತಂದು ಹಂಗೆ ಉಣ್ತಿದ್ದು. ಅಂದರೆ ಅವತ್ತು ಕುಸ್ತಿ ಪೈಲ್ವಾನ್ರಿದ್ರು ಏನ್ರಿ, ಚೀಲ ಎತ್ತವ್ರು ಇದ್ರು, ಗುಂಡುಗಳು ಎತ್ತಿದ್ರು. ಈಗೆಲ್ಲ ಇಲ್ಲ ನಮ್ಮ ಪ್ಲಾಸ್ಟಿಕ್ ತಂಬಿಗೆ ನಮಗೆ ಎತ್ತದು. ನಮ್ಮ ತಂಬಿಗೆನೇ ಮಂದಿ ಹಿಡ್ಕೊಂಡು ಬರ್ಬೇಕು ಪರಿಸ್ಥಿತಿ ಅಲ್ಲಿಗೆ ಬಂದವು ಏನ್ರಿ. ಇದೆಲ್ಲ ಪರಿಸ್ಥಿತಿ ನಾವೇ ತಂದುಕೊಂಡವರು. ಹಂಗೆ ಏನ್ರಿ ನೆಲದ ಮೇಲೆ ಕುಂದ್ರಕ್ಕೆ ಒಂದು ಬರಲ್ಲ. ಈಗೆಲ್ಲ ಮನ್ಯಾಗ ಡೈನಿಂಗ್ ಟೇಬಲ್ ಯಾವಾಗಿಂದ ಡೈನಿಂಗ್ ಟೇಬಲ್ ಮ್ಯಾಗ ಕುಂತಿದ್ದ ಗಂಡ ಊಟ ತೊಂಬರ ಅಂದ, ಒಂದೇ ಗಂಗಳ ತೊಗೊಂಡು ನಾ ತಿಲ್ಲಿ ಅಂದ್ಲಿಕ್ಕೆ ಇಬ್ಬರು ಒಂದಿರದಾಗ ಉಣ ನಮ್ದು ಪಾಪ ಯಾರು ಇದ್ದಿಲ್ಲ ಮನ್ಯಾಗ ಎಡ್ಡೆ ಆಯ್ತು ತೊಗೊಂಡು ಒಂದೇ ಗಂಗಳ ತಂದು ಎಲ್ಲ ಥರದ ಪಲ್ಯ ಚಟ್ನಿಗಳೆಲ್ಲ ಹಚ್ಚೋದು. ಹಸಿಮೆಣಸಿಗೆ ಚಟ್ನಿ ಕೆಂಪುಮೆಣಸಿಗೆ ಚಟ್ನಿಗೆಲ್ಲ ಹಚ್ಚೋದು. ಹಚ್ಚಿ ಅಂದ ಆಕಿನ ಎದುರಿನ ಕುರ್ಚಿಗೆ ಹಾಕಿ ಕೂತು ಈ ಕಡೆ ಕುರ್ಚಿಗೆ ಅವ ಕೂತ ನೀ ಉಣಿಸ್ಬೋದು ಇಲ್ಲ ನೀ ಉಣಿಸ್ಬೋದು ಹಿಂಗೆ ಕಚ್ಚಾಡಕತ್ತೀವಿ ಅಡ್ಡು ಕಚ್ಚಾಡಕತ್ಕೊಂಡು ಗಂಟೆ ಅಂದ ನೀ ಅನ್ನಕ್ಕೆ ಏನದ ಕಾಲಕ್ಕೆ ನಿನ್ನ ಬಾಯಿ ನಾ ಇಡ್ತೀನಿ ನನ್ನ ಬಾಯಿ ಆಯ್ತು ತೊಗೊಂಡು ಈಕಿನೂ ಚಪಾತಿ ತೊಗೊಂಡ್ಲು ಹಸಿಮೆಣಸಿಗೆ ಚಟ್ನಿ ಎಲ್ಲ ಥರ ಚಟ್ನಿಗಳು ಪಲ್ಯಗಳು ಹಚ್ಕೊಂಡು ಅವನು ಎಲ್ಲ ಹಚ್ಕೊಂಡು ಗಣಿ ಇದು ಬಾಯಿ ತೆಗೆದದು ಅದನ್ನು ಬಾಯಿ ತೆಗೆದು ಏನ್ರಿ. ಇನ್ನೇನು ಇವನು ಬಾಯಾಗ ಹಾಕಿನ ಬಾಯಾಗ ಇವ ಹಿಂಗೆ ಇಡ್ಬೇಕು ಅನ್ನೋದಕ್ಕೆ ಪಕ್ಕನ ಕರೆಂಟ್ ಹೋಗ್ಬಿಡುತ್ತೆ. ಇದು ಬಾಯಾಗ ಇಡು ತುತ್ತು ಅದ್ರ ಕಣ್ಣಾಗ ಇದು ಇಡ್ತು ಇದ್ರ ಕಣ್ಣಾಗ ಅದು ಬಿಟ್ಟು ಬೆಳಗನ ಏನ್ರಿ ನಿದ್ದಿಲ್ಲಾರ್ದಂಗೆ ಬಿದ್ದಿದ್ವು. ಇದು ಉಣಸೋದನ್ನು ಒಮ್ಮೆ ಭಾರಿ ಹೈರಾಣ ಹಾಕಲ್ಲ. ಹಂಗೆ ಇವ್ರೇನಂದ್ರು ದೋಸ್ತ ಇದು ಪೇಡೆ ಹಾಗೆ ತಿನ್ನೋದಿಲ್ಲ ಏನ್ರಿ, ನಿನಗೆ ನಾನು ತಿನ್ನಿಸ್ತೀನಿ ನಾನು ನೀ ತಿನ್ನಿಸು ಈ ಖುಷಿ ಪಡೋಣ ತಗೊಂಡು ಅವನು ಇಟ್ಟು ಪೇಡೆ ತೊಗೊಂಡು ಇವನ ಬಾಯಿಗವ ಇಟ್ಟು ಅವನ ಬಾಯಿಗವ ಇಟ್ಟು ಇವು ಎಡ್ಡು ಕೂಡಿ ಅರ್ಧ ಕಿಲೋ ಪೇಡೆ ತಿಂದಿದ್ದು. ಇವು ಎಲ್ಲೆಲ್ಲಿ ಕುಂತಿದ್ವು ಅಲ್ಲೆಲ್ಲಿ ಸೆಟದು ಹೋಗ್ಬಿಟ್ಟು ಸೋನ ಕುಟಾಗೆಲ್ಲ ಎಲ್ಲಿಗೆ ಹೋಯ್ತ್ರಿ ಅಲ್ರಿ. ತಮ್ಮನ ಕೊಲೆ ಮಾಡ್ದ, ತಾಯಿನ ಕೊಲೆ ಮಾಡ್ದ, ತಾನೂ ಸತ್ವಾದ, 4 ಮಂದಿ ಕಳ್ಳರೂ ಸತ್ವಾದ್ರು. ಒಯ್ದ್ರಿ ಯಾರು ಬಂಗಾರ ಯಾರೇ ಒಯ್ದ್ರಿ? ಎಲ್ಲಿ ಉಳಿತದ ಅಲ್ಲೇ ಉಳಿತದ ಹೊರತಾಗಿ ಅಂದ್ರೆ ಹೋಗೋರು ನಾವು ತಲೆಗಿರ್ಲಿ ನಿಮಗೆ. ಅದಕ್ಕಾಗಿ ನಾ ಯಾಕೆ ಕೇಳಕತ್ತೀನಿ, ನಮ್ಮ ಜೊತೆಯೊಳಗೆ ಅಂದ್ರೆ ಅದಕ್ಕಾಗಿ ಬಸವಣ್ಣವ್ರು ಹೇಳಿದ್ರು ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ಕೂಡ ನಿನ್ನ ಬಳಲ್ಲ ಏನ್ರಿ. ಇವು 3 ಜಗಕ್ಕಿಕ್ಕಿರ್ತಕ್ಕಂಥ ಇದು ಇದ್ದಂಗತ್ತೆ. ಇದು ಯಾವುದು ಕೂಡ ನಮ್ಮ ಜೊತೆಯೊಳಗಿಂದ ಬರೋಂಗಿಲ್ಲ. ಒಬ್ಬವ ಏನೋ ಒಂದು ಅಪರಾಧ ಮಾಡ್ಯಾನೆ, ಅವನ ಕೇಸ್ ಅಂತಕ್ಕಂಥ ಕೋರ್ಟಿಗೆ ಅಂತ ಹೋಗ್ಯದ. ಕಲ್ಪನೆ ಇರಲಿ ಮಗ, ಅವನ ಕೇಸ್ ಅಂತ ಕೋರ್ಟಿಗೆ ಹೋಗ್ಯದ. ಅವನ ವಕೀಲ ಏನಂದ ನೋಡ್ತಮ್ಮ, ನಿನ್ನ ಪರವಾಗಿ ಅಂದ ಕೇಸ್ ನಿನ್ನಂತೆ ಆಗಬೇಕಾಗಿತ್ತು ಅಂದ್ರೆ ನೀ ಯಾರೇ ಒಬ್ಬರು ನಿನ್ನ ಪರವಾಗಿ ಸಾಕ್ಷಿ ಹೇಳೋರಿಗೆ ಕರ್ಕೊಂಡು ಬಾ ಅಂದ. ಸಾಕ್ಷಿ ಹೇಳೋರು ಬೇಕಲ್ರಿ. ಕೋರ್ಟ್ನಾಗ ರೊಕ್ಕ ರೂಪಾಯಿ ನಡೆಯಂಗಿಲ್ಲ, ಕೋರ್ಟ್ನಾಗ ಬಂಗಾರ ಹೊಲ ನಡೆಯಂಗಿಲ್ಲ. ಕೋರ್ಟಿಗೆ ಏನು ಬೇಕು, ಇವ ಸತ್ಯನೋ ಸುಳ್ಳು ಹೇಳಕ್ಕಿಂದ ಒಬ್ಬ ಸಾಕ್ಷಿದಾರಿ ಇದ್ನಂತಂದ್ರೆ ಅವನು ಎಷ್ಟು ಸಾಕ್ಷಿದಾರಿ ಹೆಚ್ಚಿಗಿರ್ತಾರ ಅಟ್ಟು ಅವ್ನು ತಪ್ಪು ಮಾಡಿದ್ರು ಅವನಂತೆ ಕೇಸ್. ಈಗ ಹಳ್ಳಿಗಳದಾಗ ನ್ಯಾಯ ಮಾಡ್ತಿರ್ತಾರಲ್ಲ ಏನ್ರಿ, ಕರಿತಿರ್ತಿರಲ್ಲ ಒಂದು ನಮ್ಮ ನ್ಯಾಯ ಮಾಡ್ಬಾರ್ದು ಅಂತ. ಯಾವ ಹೆಚ್ಚಿಗೆ ಕುಡಿಸ್ತಾನೆ ಅವನದೇ ನ್ಯಾಯ ಏನ್ರಿ. ಬಾಟ್ಲಿ ಯಾವ ಹೆಚ್ಚಿಗೆ ಕೊಡ್ತಾನಲ್ಲ ಅವನಂತೆ ನ್ಯಾಯ. ಮೊದಲಂಗೆ ಉಳಿದಿಲ್ಲ ಈಗ ಸತ್ಯಾಗಿತ್ತೆ ಎಲ್ಲದಕ್ಕೂ ಬಾಟ್ಲಿ ಬಂದವ್ರೀಗ. ಹೆಂಗೆ ರೀ ನಮ್ಮ ಅಪ್ಪ ಸತ್ತಾನ ಒಂದಿಟ್ಟು ಬರ್ರಿ ಅಂತಂದ್ರೆ ಬಾಟ್ಲಿ ಗಿಟ್ಟಿ ಅವಸ್ಥೆ ಇಲ್ಲ. ಅಥವಾ ಕುಡಿಸಿದ್ರೆ ಹೆಣ ಬರ್ತಾವ, ಈಗ ಕುಡಿಲಿಲ್ಲ ಅಂದ್ರೆ ಹೆಣನೇ ಬರೋದು.
ಯಾರ್ದಾರ ಲಗ್ನ ಇರ್ತದೆ ದೋಸ್ತ ಬರ್ರಿ ಒಂದಿಟ್ಟು ಓಡಾಡಕ್ಕೆ ನಾ ಲಗ್ನ ಎಲ್ಲ ವ್ಯವಸ್ಥೆ ಅದಿಲ್ಲ. ವ್ಯವಸ್ಥೆ ಅಂದ್ರೆ ಉಣ್ಣಕ್ಕೆ ತಿನ್ನಕ್ಕೆ ಕೇಳ್ಬೋದಲ್ಲ, ಏನ್ರಿ ಪಾರ್ಟಿ ಎಲ್ಲದಕ್ಕೂ ಅದು ಬಂದುಬಿಟ್ಟದ. ಆದ್ರೆ ಹಳ್ಳಿಯಾಗಿನ ನ್ಯಾಯ ಇದ್ದಂಗೆ ಅಲ್ಲಲ್ಲಿ ಏನ್ರಿ ಯಾವ ಹೆಚ್ಚಿಗೆ ಕುಡಿಸ್ತಾನ ಅವನಂತೆ ನ್ಯಾಯ ತಗೊಳೋದಲ್ಲ. ಕೋರ್ಟಿಗೆ ಕುಡಿಯೋದು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಏನ್ರಿ ಯಾರ ಕಡೆ ಸಾಕ್ಷಿ ಹೆಚ್ಚಿಗಿರ್ತಾವೆ ಅವನಂತೆ ನ್ಯಾಯ ಆಗ್ತದೆ ಕೋರ್ಟ್. ಅವೇನಂದ ವಕೀಲ ಏನಂದ, ಯಾರಿಗಾರ ಒಬ್ಬರಿಗೆ ನಿನ್ನ ಪರವಾಗಿ ಅಂತ ಸಾಕ್ಷಿ ಹೇಳೋರು ಕರ್ಕೊಂಬರಪ್ಪ, ನಿನ್ನ ಕೇಸಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ. ನನಗೆ ಜೀವಕ್ಕೆ ಜೀವ ಕೊಡ್ತಕ್ಕಂಥ 3 ಮಂದಿಗೆ ಹೇಳ್ಯಾರದ್ರ ಸಿಟ್ಟಾಗ, ವಕೀಲ್ರೆ ನಾ 3 ಮಂದಿನ ಕರ್ಕೊಂಬರ್ತೀನಿ ಅಂತ. 3 ಮಂದಿ ಬೇಡ, ಯಾರಿಗಾರ ಒಬ್ರಿಗೆ ಕರ್ಕೊಂಬ, ಇದೇನು ದೊಡ್ಡ ಕೇಸ್ ಅಲ್ಲ, ಯಾರಿಗಾರ ಒಬ್ರಿಗೆ ಕರ್ಕೊಂಬ. ಆಯ್ತು ರೀ ನಾ ಕರ್ಕೊಂಬರ್ತೀನಿ ಎತ್ತುಕೊಂಡು ಒಂದೇ ಗೆಳೆಯನ ಹತ್ರ ಬಂದು ಬರೋದ್ರಾಗ ಅವ ಗೆಳೆಯ ನೋಡ್ದೆ, ಓಹೋ ಬಾರೋ ದೋಸ್ತ ಬಾ, ಏನು ಭಾಳ ದಿವ್ಸಕ್ಕಿಂತ ಬಂದಿಲ್ಲ. ಏನಿಲ್ಲಪ್ಪ ಹಿಂಗೆ ಕೆಲಸ ಇತ್ತು ಬಂದಿದ್ದೆ, ನಿನ್ನಿಂದ ಒಂದು ಉಪಕಾರ ಆಗ್ಬೇಕಾಯ್ತಪ್ಪ ನನಗೆ. ಏನು ಹೇಳು ದೋಸ್ತ, ನಾನು ಜೀವಕ್ಕೆ ಜೀವ ಕೊಡ್ತಕ್ಕಂಥ ಗೆಳೆಯ, ನಿಂದು ಏನು ಕೆಲಸ ಆಗಬೇಕು ಹೇಳತ್ತಿಕೊಂಡಂದಾಗ, ಏನಿಲ್ಲ ನನ್ನೊಂದು ಕೇಸಿಂದ ಕೋರ್ಟಿಗೆ ಬಿದ್ದದ, ಬಂದು ನನ್ನ ಪರವಾಗಿ ಜರ್ತಿನಿದ್ರಿ ಸಾಕ್ಷಿ ಹೇಳಿ ನಾನು ಬಿಡುಗಡೆ ಮಾಡ್ತಾರೆ ಸಾಕು ಅನ್ನೋ ಇಷ್ಟೇನಾ ಅಂದ. ಇದೇನು ದೊಡ್ಡಗದ, ಏನು ಹೇಳಂತಿದ್ದು ಹೇಳು. ನಿನಗೆ ಇಂದ್ರ ಅನ್ನಂದ್ರೆ ಇಂದ್ರ ಅಂತೀನಿ, ಚಂದ್ರ ಅನ್ನಂದ್ರೆ ಚಂದ್ರ ಅಂತೀನಿ, ನೀ ಏನು ಹೇಳಂತಿದ್ದೀನಿ ನಾ ಈಗ ಸಾಕ್ಷಿ ಹೇಳ್ತೇನೆ. ಆದ್ರೆ ನಮ್ಮ ಮನೆ ಬಿಟ್ಟು ಹೊರಗೆ ಬರಲ್ಲ, ಮನೆ ಬಿಟ್ಟು ಹೊರಗೆ ಬರಲ್ಲ ಸಾಕ್ಷಿ ಹೇಳಿದ್ರೆ ಹೆಂಗೆ? ಅವ ಅಂದ ಕೋರ್ಟ್ನೊಳಗೆ ಬಂದು ಜಡ್ಜ್ನಿದ್ರಿ ನಿಂತ್ಕೊಂಡು ನೀ ಸಾಕ್ಷಿ ಹೇಳಬೇಕು ಅಂದ್ರೆ ನನ್ನ ಬಿಡುಗಡೆ ಹಾಕದ. ಮನೆ ಬಿಟ್ಟು ಹೊರಗೆ ಬಂದಾಗ ನೀ ಏನು ಹೇಳಂತಿದ್ದಿ, ನಮ್ಮ ಮನೆ ಕೂತ್ಕೊಂಡು ಹೇಳ. ಇವ ಅಂದ, ಮತ್ತೆ ನಿನ್ನ ತೊಗೊಂಡು ಏನು ಮಾಡಲಿ ಅಂದ. ನೀ ಮನೆ ಕೂತ್ಕೊಂಡು ಹೇಳೋದಿದ್ರೆ ನಿನ್ನ ತೊಗೊಂಡು ನಾನು ಏನು ಮಾಡಲಿ, ಬ್ಯಾಡ್ ಬಿಡಪ್ಪ ಹತ್ತಿಕೊಂಡಂದ. ಆಯ್ತು ಬಿಡು ಹತ್ತಿಕೊಂಡಂದು ಇವ ಬಂದ, 2ನೇ ಗೆಳೆಯನ ಹತ್ರ ಬಂದು ಅಳ್ಳಕತ್ತ. ನೋಡು 1ನೇ ಗೆಳೆಯನ ನಾ ಎಷ್ಟು ಹಚ್ಕೊಂಡಿದ್ದೆ, ನಾ ಎಷ್ಟು ಪ್ರೀತಿ ಮಾಡಿದ್ದೆ. ಬರೀ ಕೋರ್ಟ್ ಬೆಳಗ್ಗೆಂದ ಬಂದು ಸಾಕ್ಷಿ ಹೇಳತ್ತುಕೊಂಡಂದ್ರ ನಾ ಮನೆ ಬಿಟ್ಟಂದ ಬರೋಕ್ಕಾಗಂಗಿಲ್ಲ, ಮನೆ ಕೂತ್ಕೊಂಡು ಸಾಕ್ಷಿ ಹೇಳ್ತೀನಿ ಎತ್ತಿಕೊಂಡಂದ. ಮತ್ತು ಅವ್ನು ತೊಗೊಂಡು ಏನು ಮಾಡಲಿಪ್ಪ ನಾ, ಅದಕ್ಕೆ ನೀನು ನನಗೆ ಜೀವಕ್ಕೆ ಜೀವ ಕೊಡ್ತೀನಿ ಅಂತಂದಿದ್ದೆ, ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ ಎತ್ತಿಕೊಂಡು ಮಾತು ಕೊಟ್ಟಿದ್ದೆ. ಅದಕ್ಕೆ ಅಂತ ಜೀವಕ್ಕೆ ಜೀವ ಕೊಡ್ತಾಗ ನೀನರೇ ಬಂದು ಕೋರ್ಟ್ನೊಳಗೆ ಬಂದು ನನ್ನ ಪರವಾಗಿ ಸಾಕ್ಷಿ ಹೇಳಿ ನಾನು ಬಿಡುಗಡೆ ಮಾಡಿ ನಡೆ ಎತ್ತುಕೊಂಡಂದ. ಅವಾಗ ಇವ ನಗಲಕ್ಕತ್ತ 2ನೇ ಗೆಳೆ. ಅವ ಮನೆ ಬಿಟ್ಟು ಹೊರಗೆ ಬರಲ್ಲತ್ತೇಳೇನ, ಅವನ ಬಲ್ಲೆ ಕೋಲಕ್ಕೆ ಹೋಗಿದ್ದು, ಅದು ಹುಚ್ಚೋದದು. ಇವ 2ನೇದವ್ ಬೈಲಕತ್ತಾರ, 1ನೇದವನಿಗೆ ಅದು ಹುಚ್ಚೋದದು. ಮನೆ ಬಿಟ್ಟು ಹೊರಗೆ ಬರಂಗೆ ಅಂತೇಳೇನಲ್ಲ, ನಾ ಹಂಗೆ ಮಾಡಂಗಿಲ್ಲ. ನೀ ಜೀವಕ್ಕೆ ಜೀವ ಕೊಡ್ತೀನಿ ಅಂತಕೊಂಡು ಮಾತು ಕೊಟ್ಟೇನೆ ಅಂತಂದ್ರೆ ಗೆಳತನ ಏನಿರ್ಬೇಕಿದು. ಅವ ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ ಅಂತ ಹೇಳೇನಲ್ಲ, ನಾ ಮನೆ ಬಿಟ್ಟು ಹೊರಗೆ ಬರ್ತೀನಿ, ಕೋರ್ಟಿನ ಬಾಗಿಲು ತನ ಬರ್ತೀನಿ, ಒಳಗೆ ಬಂದು ಸಾಕ್ಷಿ ಹೇಳಲ್ಲ. ಅಲ್ಲಿ ಇನ್ನೂ 1ನೇದವನೇ ಬೇಯಿಸಲ್ಲ, ಮನೆ ಕೂತ್ಕೊಂಡು ಹೇಳ್ಯಾನ. ಮನೆ ಕೂತ್ಕೊಂಡ್ರೆ ಹೇಳ್ತೀನಿ ಅಂತ ನೀವು ಕೋರ್ಟಿನ ಬಾಗಿಲು ತನ ಬರ್ತಾನೆ, ಒಳಗೆ ಬಂದು ಸಾಕ್ಷಿ ಹೇಳಲ್ಲ. ಇದು ಹಂಗಾದ್ರೆ ತಪ್ಪಕ್ಕದ. ಕೋರ್ಟಿನ ಒಳಗೆ ಬಂದು ಜಡ್ಜ್ನಿದ್ರಿ ನಿಂತ್ಕೊಂಡು ಸಾಕ್ಷಿ ಹೇಳಿಂದ ನಾನು ಬಿಡುಗಡೆ ಮಾಡಿಸು ಅಂತಂದ. ಅದು ನನ್ನ ಕೈಲಿ ಆಗಲ್ಲ, ನಾ ಕೋರ್ಟಿನ ಬಾಗಿಲು ತನ ಬರೋಣ. ಇನ್ನು ಕೋರ್ಟ್ನೇ ಬಾಗಿಲು ಬಲ್ಲಿ ನಿಂತು ಚೀರ್ ಹೇಳಿದ್ರೆ ಹೇಳ್ತೀನಿ ಅಂತ. ಚೀರ್ ಹೇಳು ಹೊರಗೆ ನಿಂತ್ಕೊಂಡು ಸಾಕ್ಷಿ ಹೇಳಿದ್ರೆ ಜಡ್ಜ್ ಕೇಳ್ತಾನೆ. ಇಲ್ಲೋ ಒಳಗೆ ಬಂದು ಸಾಕ್ಷಿ ಹೇಳ್ಬೇಕು, ನನ್ನ ಕಡೆಯಿಂದ ಆಗಂಗಿಲ್ಲ. ನಾ ಏನು ಹೇಳಿದ್ರು ಬಾಗಿಲು ತನನೇ ಬರೋ. ಮತ್ತು ನೀನು ತೊಗೊಂಡು ಏನು ಮಾಡಲಿ ತೊಗೊಂಡು ಬಿಟ್ಟ. ಕೊನೆಗೆ 3ನೇ ಗೆಳೆಯನ ಹತ್ರವಾದ, ದೋಸ್ತ ಒಬ್ಬರು ಹಿಂಗಂದ. ಅವ ಮನೆ ಬಿಟ್ಟಂದ ಹೊರಗೆ ಬರಂಗಿಲ್ಲ ತೇಳನ. 2ನೇ ಗೆಳೆಯ ಮನೆ ಬಿಟ್ಟಂದ ಹೊರಗೆ ಬರ್ತಾನ, ಕೋರ್ಟಿನ ಬಾಗಿಲು ತನ ಬರ್ತಾನ, ಕೋರ್ಟಿನೊಳಗೆ ಬಂದಿಂದ ಸಾಕ್ಷಿ ಹೇಳಂಗಿಲ್ಲ. ಮತ್ತು ನೀವೊಬ್ಬರೇ ಉಳಿದಿದಿ ಏನ್ರಿ, ನಿನ್ನ ಬಿಟ್ಟಂದ ನನಗೆ ಯಾರೂ ದಿಕ್ಕಿಲ್ಲಪ್ಪ, ಉಳಿದವನೇ ನೀನು ಒಬ್ಬ, ನೀನರೇ ಬಂದು ಕೋರ್ಟ್ನೊಳಗೆ ಬಂದು ಸಾಕ್ಷಿ ಹೇಳಬಾ ತಿಳ್ಕೊಂಡಂದಾಗ ಅವಾಗಿಂದ 3ನೇ ಗೆಳೆಯ ಅಂತಾನ, ಸ್ವಲ್ಪ ಯಾಕೆ ಚಿಂತೆ ಮಾಡ್ತೀವಿ, ಚಿಂತೆ ಮಾಡಬೇಡ. ಅವ ಮನೆ ಬಿಟ್ಟು ಹೊರಗೆ ಬರಂಗಿಲ್ಲ ತಿಳಿಯನಲ್ಲ, ನಾ ಮನೆ ಬಿಟ್ಟು ಹೊರಗೆ ಬರ್ತೀನಿ. ಇವ ಕೋರ್ಟಿನ ಬಾಗಿಲು ತನ್ನೇ ಬರ್ತೀನಿ ತಿಳಿಯನಲ್ಲ, ನಾ ಕೋರ್ಟಿನ ಬಾಗಿಲಿಗೆ ಬರ್ತೀನಿ, ಕೋರ್ಟಿನ ಒಳಗೆ ಬರ್ತೀನಿ. ಒಳಗೆ ಬಂದು ಜಡ್ಜ್ನ ಎದುರಿಗೆ ನಿಂತುಕೊಂಡು ನಿನ್ನ ಪರವಾಗಿಂದ ಸಾಕ್ಷಿ ಹೇಳಿ ನಿನ್ನ ಬಿಡುಗಡೆ ಮಾಡಿಸ್ತೀನಿ ನಡಿ ಎತ್ತಿಕೊಂಡಂದ. ಯಾರು ಒಳ್ಳೆಯವ್ರಿ? 3ರಾಗ ಯಾರು ಒಳ್ಳೆಯವ್ರಿ? ಮನೆ ಬಾಗಿಲು ಬಿಟ್ಟು ಹೊರಗೆ ಬರೋ ಒಳ್ಳೆಯವನು ಏನ್ರಿ? ಕೋರ್ಟಿನ ಬಾಗಿಲು ತನ ಬರೋರು ಒಳ್ಳೆಯವರು ಏನು? ಕೋರ್ಟಿನೊಳಗೆ ಬಂದು ಜಡ್ಜ್ನ ಎದುರು ನಿಂತ್ಕೊಂಡು ಸಾಕ್ಷಿ ಹೇಳೋರು ಅಂದ ಒಳ್ಳೆಯವ್ರಿ? ಯಾರು ಒಳ್ಳೆಯವರು ತಿಳಿ ತನ್ನಮ್ಮ ಕತಿ? ಹಾಂ, ಯಾರು ಒಳ್ಳೆಯವ್ರು ಈ 3ರದ್ರಾಗ? ನಾವು ತಿಳ್ಕೊಂಡು ಭಾಳ ಮಂದಿ ಅಂತೀವಿ, ನಾವು 3ನೇ ಗೆಳೆ ಒಳ್ಳೆಯವ್ರು ಎತ್ಕೊಂಡು ಅಂತೀವಿ ನಾವು. ಹೌದಿಲ್ಲ? ಈ ಕತ್ತಿದ್ದು ತಿಳ್ಕೊಂಡ್ರೆ 3ನೇ ಗೆಳೆ ಒಳ್ಳೆಯವ ಎತ್ಕೊಂಡು ಅಂತೀವಿ. ಇಲ್ಲಿ 1ನೇ ಗೆಳೆ ಯಾರು ಒತ್ತುಕೊಂಡಂದು ಕೇಳಿದ್ರೆ ಇಟ್ಟೆಲ್ಲ ಮಾಡಿ ಏನ್ರಿ ಬದುಕಿರುತ್ತನೂ ಕೂಡ ದುಡ್ದು 4 ದುಡ್ಡಿಂದ ಗೋಳೆ ಮಾಡಿರ್ತಕ್ಕಂಥ ರೊಕ್ಕ ಬಂಗಾರ ಅಂತಕ್ಕಂಥ 1ನೇ ಗೆಳೆ ಯಾರು ಒತ್ತಂದ್ರೆ ಮನೆ ಕೂತ್ಕೊಂಡಿಂದ ಆಟ ಆಡ್ತಾನಲ್ಲ, ಮನೆ ಕೂತ್ಕೊಂಡಿಂದ ಸಾಕ್ಷಿ ಹೇಳ್ತೀನಿ ಅಂತಾನಲ್ಲ, 1ನೇ ಗೆಳೆ ಯಾರು ಒತ್ತುಕೊಂಡಂದ್ರೆ ಜೀವನ ಪರ್ಯಂತವಾಗಿ ದುಡ್ದು ರೊಕ್ಕ ಅಲ್ಮರೆಗೆ ಇಟ್ಟಿರ್ತೀವಲ್ರಿ. ಬ್ಯಾಂಕ್ನಾಗ ಇಟ್ಟೀವಿ, ಅಲ್ಮರೆಯಾಗ ಇಟ್ಟೀವಿ, ಬಂಗಾರ ಇಟ್ಟೀವಿ, ಎಲ್ಲನೇ ಇಟ್ಟೀವಿ. ಹೆಂಡ್ರಿಗೆಂದ ಚಲೋ ಸೀರೆ ತರಲಾರ್ದಂಗೆ, ಹೆಂಡ್ರು ಮಕ್ಕಳಿಗೆಂದ ಒಳ್ಳೇದಂದು ಹೊಟ್ಟೆಗೆ ಹಾಕ್ಲಾರ್ದಂಗೆ, ಕಂಜೂಸ್ತನ ಮಾಡಿ ಜಿಪುಣತನ ಮಾಡಿ ಎಲ್ಲರ ಗುಡಿ ಜಾತ್ರೆ ಮಠಗಳ ಜಾತ್ರೆದ ಪಟ್ಟಿ ಕೊಡ್ಲಾರ್ದಂಗೆ, ಏನೂ ಕೊಡ್ಲಾರ್ದಂಗೆ ಏನ್ರಿ ಹೂಗಳು ಹಚ್ಚಿ ಸೆಣಿ ಅಲಮರೆಗೆ ಇಟ್ಟಿರ್ತೀರಲ್ಲ, ನಾಳೆ ನಾವು ಸತ್ತಾಗ
ಯಾರು ರೊಕ್ಕ ಒಯ್ದಿದ್ದು ನೋಡ್ರಿ ನೀವು? ಯಾರೇ ಒಯ್ದಾರೇನ್ರಿ? ಬಂಗಾರ ಯಾರೇ ಒಯ್ದಾರ? ಅಪ್ಪಿ ತಪ್ಪಿ ಮೂಗಿನಾಗ ನತ್ತನಿ ಇಟ್ಕೊಂಡು ಸಾತ್ರ ಮೂಗಿ ಹರ್ಕೋತಾವೆ ಅವು. ಈಗೇನು ಹಂಗೇನಿಲ್ಲ. ಹಾಂ, ಮೂಗು ಹರ್ಕೊಳ್ಳೋ ಮಕ್ಕಳು ಹುಟ್ಟ್ಯಾವ. ಯಾರ ಜೊತೆ ಒಳಗೇನ ಬರ್ತದ್ರಿ? ನೀವು ಅಂತೀರಿ ಕರೆ, ಇಟ್ಟೆಲ್ಲ ನಾ ಗಳಿಸಿ ನೀನು ಅಟ್ಟು ಪ್ರೀತಿ ಮಾಡೀನಿ, ಇದೆಲ್ಲ ಮಾಡೀನಿ, ಮತ್ತು ನೀನು ನನ್ನ ಜೊತೆಯೊಳಗೆ ಅಂದ್ರೆ ಬಾ ತಿಳ್ಕೊಂಡ್ರೆ ಅದು ಸಂಪತ್ತು ಅಂತದ ಹುಚ್ಚಪ್ಪ. ಮುಂದೆ ಮಕ್ಕಳನ್ನ ಬಿಟ್ಟಿದ್ದಿ, ಮೊಮ್ಮಕ್ಕಳನ್ನ ಬಿಟ್ಟಿದ್ದಿ, ಹೆಣ್ತಿನ ಬಿಟ್ಟಿದ್ದಿ. ನೀ ಏನು ಹೊಂಟಿದ್ದೀನಿ, ನೀ ಹೋಗಿ ಬಾ. ಯಾಕಂದ್ರೆ ಉಳಿದವ್ರನ್ನಿಂದ ಜಾಯ್ಕ್ ಮಾಡಬೇಕಲ್ಲ. ನನ್ನಿಂದ ನಿನ್ನ ಜೊತೆಯೊಳಗೆ ಬರೋಕ್ಕಾಗಂಗಿಲ್ಲ. ಮನ್ಯಾಗ ಕೂತ್ಕೊಂಡು ಟಾಟಾ ಮಾಡ್ಯಾನ ಹೇಳ್ತದ. ಯಾವುದು? ನೀ ಗಳಿಸಿರ್ತಕ್ಕಂಥ ಸಂಪತ್ತ, ನೀ ಗಳಿಸಿರ್ತಕ್ಕಂಥ ರೊಕ್ಕ, ಇದನ್ನು ಯಾರು ಬೈದ್ರೇನ್ರಿ? ಇಲ್ಲಿ ತಾಯಿನ ಕೊಲೆ ಮಾಡೋದು, ತಮ್ಮನ ಕೊಲೆ ಮಾಡಿ ಸತ್ತ, 4 ಮಂದಿ ಕಾಡ್ರು ಸತ್ತರು, ಇಷ್ಟೆಲ್ಲ ಮಂದಿ ಸತ್ತನ್ನು ಕೂಡ ಯಾರು ಬೈದರು? ಯಾರು ಜೊತೆಯೊಳಗೆ ಬತ್ತೆ ಅನ್ನೋದು ಹಂಡೆ? ಯಾರು ಜೊತೆಯೊಳಗೂ ಕೂಡ ಬರಲಿಲ್ಲ. ಅದು ಎಲ್ಲಿರ್ಬೇಕಂದ್ರೆ ಅಲ್ಲೇ ಉಳಿತು. ಆದ್ರೆ ಹೋಗಿರ್ತಕ್ಕಂಥವ್ರು ನಾವೆಂದ ಹೋದಿವಲ್ಲ, ಅದಕ್ಕಾಗಿ ಹೇಳ್ತದ. ನಮ್ಮ ಮನೆಯಾಗ ಕೂತ್ಕೊಂಡಂದ ನೀ ಏನು ಹೇಳಂತಿ? ಮನೆಯಾಗೆ ಹೇಳ್ತೀನಿಪ್ಪ, ಮನೆ ಬಿಟ್ಟು ಹೊರಗೆ ಬರಲ್ಲ. ನೀ ಏನು ಮಾಡ್ಕೊ, ಸೂಸಲ ಮಾಡ್ಕೊಳ್ತೀನಿ, ಉಪ್ಪಿಟ್ಟು ಮಾಡ್ಕೊಳ್ತೀನಿ, ಏನಿದ್ರು ಮನೆಗೆ ಹೊರಗೆ ಬರೋಂಗಿಲ್ಲ. ಇದು 1ನೇ ಗೆಳೆಯ. ಇನ್ನು 2ನೇ ಗೆಳೆಯ ಯಾರು? ಸುಮ್ಮನೆ ನಿಮಗೆ ಕಲ್ಪನಾ ಕೊಡ್ತೀನಿ. 2ನೇ ಗೆಳೆಯ ಯಾರು? ಮನೆ ಬಿಟ್ಟು ಹೊರಗೆ ಬರ್ತಾನೆ, ಕೋರ್ಟಿನ ಬಾಗಿಲು ತನಕ ಬರ್ತಾನೆ, ಆದ್ರೆ ಕೋರ್ಟ್ನೊಳಗೆ ಬರಲ್ಲ. ಇವ್ರು ಯಾರು ರೀ? ಯಾರು ರೀ? ಕಂಡಾಬಿಟ್ಟು ಪ್ರೀತಿ ಮಾಡಿರಲ್ಲ, ಲಗ್ನ ಆದ ದಿವಸ ಮಾತಾಡ್ತಾವ. ರೀ ನಿಮ್ಗೇನು ಆಯ್ತಂದ್ರೆ ಅನ್ನೋ ಸತ್ಯ ಬಿಡ್ತಾರೆ. ಯಾಕ್ರಿ? ಬಂದು ದಿವಸ ರಾತ್ರಿನೇ ಹೇಳ್ತಾವೆ, ನೀವು ನಿಮ್ಗೇನು ಆಯ್ತಾನ ಸತ್ಯ ಬಿಡ್ತಾವ. ಅವ ನಿನಗೇನಾದ್ರು ನಾವು ಉಳಿತಂದು ಮಾಡಿ ನಿನಗೆ ಹೋಗಿ ನಾನು ಸತ್ಯ ಬಿಡ್ತೀನಿ. ಅವ ಯಾವ ಸತ್ರಿ ಯಾವ ಸತ್ತಾವ ರೀ? ಹೇಳಿರ್ತಾವ ಸುಮ್ಮ ಸುರುವಿಗೆ. ಅದಕ್ಕೆ ಗಂಡಿಗೆ ಅಂದ್ರೆ ಬುಟ್ಟ್ಯಾಗ ಹಾಕ್ಕೊಳಕ್ಕೆ. ಯಾಕ್ರಿ? ಅವನು ಪ್ರೀತಿ ಸಂಪಾದನೆ ಮಾಡ್ಬೇಕು. ಎಷ್ಟು ಕಾಚಾಟ ನ್ಯಾಣಿತಾನ ಅದು ಹೊರಗೆ ಮೀಸಿ ಸುಳ್ಳಿ ಹೋಗ್ಕೊಂಡು ಅದು ತಿರ್ಗಾಡ. ಹಾಂ, ನಿನಗೇನ್ರ ಆಯ್ತಾನ ಸತ್ಯ ಬಿಡ್ತೀನಿ. ಆಕೆ ಅದು ಅವ ಅಂತಾನ ನಿನಗೇನು ನಾವು ಉಳಿತಂದು ಮಾಡಿದ್ನಿ ನಾನು ಸತ್ಯ ಬಿಡ್ಲ. ನೋಡ್ರಿ ನೀವು ಯಾವ ಸತ್ತ ಯಾವ ಬಂದಾವ? ಹೇಳಿ ನಿನಗೆ ಏನಾಯ್ತಾನ ಸತ್ಯ ಬಿಡ್ತೀನಿ ತಂದಾಕಿನೇ ಇದ್ರ ಕೂತು ಅಳ್ತಿರ್ತಾಳೆ. ಅದು ಗಂಡ ಕುಂದಿರ್ಸಿರ್ತಾರೆ, ಅದಕ್ಕೆ ಎಂದು ಇಲ್ಲಾರ್ದು ಅದಕ್ಕೆ ಶೃಂಗಾರ ಮಾಡಿರ್ತಾರೆ, ಹೊಸ ಬಟ್ಟೆ ಉಡಿಸಿರ್ತಾರೆ, ಜೀವನದಾಗೆ ಹಚ್ಕೊಳ್ಳಾರ್ದು ಅವತ್ತು ಇಬುತ್ತಿಗೆ ಹಚ್ಚಿರ್ತಾರೆ. ಹಚ್ಚಿ ಅಗದಿ ಅಂತ ನೋಡಬೇಕು, ಅಗದಿ ಟೀಪ್ ಟಾಪ್ ಹಾರಾಗಿದೆ ಹಾಕಿರ್ತಾ, ಅದ್ರ ಇದ್ರಿಗೆ ಏಕಿ ಕೂತಿರ್ತಾ. ಮತ್ತು ಏನಂದಾಳೆ ಚಲೋ ಇದ್ದಾಗ ಗಳಿಸ್ಕೊಂಡ್ರು ತಂದು ರೊಕ್ಕ ಕೊಡಾಕ, ಬಂಗಾರ ತಂದು ಕೊಡಾಕ, ಸೀರೆ ತಂದು ಕೊಡಾಕ, ಏನ್ರಿ ಸುರುವಿಗೆ ಅಂದ್ರೆ ಫಸ್ಟ್ ಏನು ಬಂದ ಕಡೆ ನಿಮ್ಗೆ ಹೊಂಡತ್ತು ಹೊಸ್ಕೊಂಡ್ಬಿಡ ಅದು ಇದ್ರಿಗೆ ಕೂತದ. ನನಗೆ ಇದು ನೀನು ಬಿಟ್ಟು ನಾ ಹ್ಯಾಂಗಿರಲಿ ಅದಕ್ಕೆ ಕೇಳ್ತೇವಲ್ರಿ. ಈ ಕಡೆ ಕೇಳ್ತಾರಿಲ್ಲ, ನಮ್ಮ ಕಡೆ ಕೇಳ್ತಾರೆ. ನೀವು ಮರಾಠರ ಕಡೆ ಹೇಳೋದು ಬೇರೆ ಹೇಳ್ತಾರೆ, ನೀ ಕಡೆ ಏನು ಮರಾಠ ಹೇಳ್ತಿರ್ಬೇಕು. ಮತ್ತು ಏನು ನಮಗೂ ತಿಳಿಯಾಗಿಲ್ಲ ಮರಾಠಿ ಏನ್ರಿ? ಯಾಕಂದ್ರೆ ಮರಾಠಿ ಅಂದ್ರೆ ಗೊತ್ತಿದ್ದಿಲ್ಲ. ನಾ ಗಡಿ ಹುಡುಗೋ ಮಟ್ಟಕ್ಕದ ನಮ್ಮೂರಾಗೂ ಬಾರಾಟಕ್ಕೆ ಮರಾಠಿ ಮಾತಾಡ್ತಾರೆ. ನಮ್ಮ ಮರಾಠಿನೇ ಗೊತ್ತೇ, ನಾವು ಆ ಕಡೆ ಬೆಳೆದವ್ರು. ನಾವು ಊರಿಗೆ ಬಂದ ಕೂಡ ನಾ ಇಲ್ಲಿ ಯಾಕಡೆ ಬಂದಿನಿ ತೊಗೊಂಡು ಚಿಂತೆಗೆ ನಾಲ್ಕು ಮಡ್ದಾಗ ಏನ್ರಿ ನನಗೆ ಯಾಕರೆ ತಂದರು ಅಪ್ಪ ಈ ಮಠಕ್ಕೆ ಎಲ್ಲ ಹಾಳು ಬಿದ್ದು ಮಠಕ್ಕೆ ಇದ್ದೇನೆ. ಮರುದಿವ್ಸ ಮುಂಜಾನೆ ಅಪ್ಪ ಕಾಯಿ ಚೆಲ್ಲೇ ಇಲ್ರಿ ಅಣ್ಣ ನನ್ನ ನಾಯಿ ಕಚ್ಚಿಲ್ಲ ಆತ ನಮ್ಮ ಮರಾಠಿನೇ ಗೊತ್ತಿಲ್ಲ. ಅಪ್ಪ ಕಾಯಿ ಚೆಲ್ಲೇ ತಮ್ಮ ಅಂತಾನ, ಇಲ್ಲೋ ನನಗೆ ನಾಯಿ ಕಚ್ಚಿಲ್ಲ ಆತನ. ನಾಯಿ ಅಪ್ಪ ಕಾಯಿ ಚೆಲ್ಲೆ ಅಂದ, ಇಲ್ರಿ ನಮ್ಮ ನಾಯಿ ಕಚ್ಚಿಲ್ಲ ಅಂತ ನಾ ಅನ್ನಗತ್ತೆ. ನಾಯಿ ಕಾಯಿ ಚೆಲ್ಲ ಏ ಮರ ನಾಯಿ ಕಚ್ಚಿಲ್ಲ ಏನೋ ಕಚ್ಚಿಲ್ಲ ಸುಮ್ಮನೆ ನನಗೆ ಕಿರಿಕಿರಿ ಕೊಡ್ಲಾಗತ್ತೆ. ಅಷ್ಟೊಂದ್ರೆ ಒಬ್ಬ ಲಿಂಗಾಯತರು ಬಂದ, ಅಪ್ಪ ಯಾ ಅನ್ನಲಕತ್ತ ನಿಮ್ಮ ನಮ್ಮ ಕಡೆ ಭಾಷೆ ತಿಳಿಯೋದು ನಿಮ್ಗೆ. ನೀವು ಮಹಾರಾಷ್ಟ್ರದಾಗಿದ್ದು ಇಟ್ಟು ಚಂದ ಮಾತಾಡ್ತೀರಿ. ನಮ್ಮ ಬೀದರ್ ಜಿಲ್ಲಾದ ಭಾಷೆನೇ ತಿಳಿಯಲ್ಲ. ನಮ್ಮ ಕಡೆ ರೀಪ ಏನೂ ಹಾಕಲ್ಲ. ಯಾವ್ದು ಬಂದದ ಸ್ವಾಮಿ ಅಂತಾವ. ನೋಡ್ಬೇಕು ನೀವು ಅಪ್ಪರಿಗೆ ಕೇಳ್ರಿ ಗೊತ್ತಾವ. ಅದು ಸ್ವಾಮಿ ಉಂಬಲತ್ತ ತಿಂಬಲತ್ತ ಹಿಂಗೆ ಹೋಗ್ತೀವಿ ಬರ್ತೀವಿ ಅನ್ನಂಗಿಲ್ಲ ಬೈತಾ ಆತಾವ. ನಾವು ಹರಿ ಭಾಷೆ ನಮ್ಮ ಕಡೆ ಏನ್ರಿ ಅವ ಬಂದೆ ಅಂದ್ರೆ ಅಪ್ಪ ಕಾಯಿ ಚೆಲ್ಲಿ ತಮ್ಮ ಅನ್ನಕತ್ತಾನ, ಇಲ್ರಿ ನನಗೆ ನಾಯಿ ಕಚ್ಚಿಲ್ಲ ನಾ ಅನ್ನಕತ್ತೀನಿ. ಆಮೇಲೆ ಲಿಂಗಾಯತ್ರ ಬಂದು ಹೇಳ್ದೆ ಎಪ್ಪರ ಅವ ಏನು ಅನ್ನಕತ್ತಿಲ್ಲ, ಏನು ನಡೆದದ್ದು ಕೇಳಕತ್ತಾನ ಅಂತ ತಗೊಂಡು ಅಂದವ. ಹಂಗೆ ಮರಾಠಿ ನಮಗೆ ಈ ಕಡೆ ಮರಾಠಿಗೆ ಬೇರೆ ಹೇಳ್ತಿರ್ಬೇಕತ್ತೀನಿ ಏನ್ರಿ. ನಮ್ಮ ಕಡೆ ಕರ್ನಾಟಕದ ಭಾಳ ಚಂದ ಹೇಳ್ತಿರ್ತಾರೆ. ನಿನ್ನ ಎಲ್ಲಿ ಹುಡುಕಲಿ ನೀ ಏನು ಕೊಟ್ರೆ ಸಿಕ್ಕಿವೋ ನನ್ನ ರಾಜ, ನನ್ನ ಬಿಟ್ಟು ನೀನು ಹೋಲಕ್ಕೆ ಮನಸ್ಸರಿ ಹ್ಯಾಂಗೆ ಬತ್ತು ಅದು ಅಂತದ ನಿನ್ನ ಕಿರಿಕಿರಿ ತಾಳಾರ್ದಕ್ಕೆ ಹೊಂಟೀನಿ ಏನ್ರಿ. ನೀನು ಕಿರಿಕಿರಿ ತಾಳಾರ್ದಕ್ಕೆ ಹೊಂಟೀನಿ, ಮತ್ತೆ ಎಲ್ಲಿ ಹುಡುಕಲಿ ಅನ್ನಕ ಹುಡುಕ್ಲಕತ್ತವಲ್ಲ ಓಯಪ್ಪ ಅಂತದು. ಅದು ಎದಿ ಹೊಡೆದೇ ಸತ್ತದದು. ಮತ್ತು ಅದಕ್ಕೆ ಕೇಳತ್ತಿರ್ತಾಳೆ ನಿನ್ನ ಎಲ್ಲಿ ಹುಡುಕ್ಲಿನ ರಾಜ, ನೀನು ಬಿಟ್ಟು ನಾ ಹ್ಯಾಂಗಿರಲಿ ಅವ ಅನ್ಬೇಕು. ಮತ್ತು ಬಿಟ್ಟಿರೋ ಕಲ್ಲಿಂದ ನನಗೇನಾರ ಸತ್ಯ ಬಿಡ್ತೀನಿ ನೀನು ಬಾ ಅನ್ಬೇಕು. ಮುಂದೆ ಕೂತು ಒಬ್ಬಕ್ಕೆ ಹತ್ರ ಆಣಿತವ್ರಿ ನೀವು ಯಾರು ಮಾಡಾರ ಸುಮ್ಮನೆ ಹೇಳಿರ್ತಾವ ಏನ್ರಿ. ಏನು ನೋಡ್ಬೇಕು ಪಾಪ. ಮತ್ತು ಅವ್ರು ಹೆಣ್ಮಕ್ಳು ಅಳವ್ರು ಇದ್ದರೆ ಹೆಣ ಚಂದ. ನಿನ್ನ ಹೇಳಿನಲ್ಲ ನಾನು, ಅಳವ್ರಿದ್ರೆ ಹೆಣ ಚಂದ. ಅವ್ರು ಎಷ್ಟು ವರ್ಣನ ಮಾಡಿ ಹೇಳ್ತಾರೆ ಏನ್ರಿ. ಈ ಊರಾಗ
ನಿಂದಿಂದೆ ಬೆಳಕೆ ಇತ್ತಲ್ಲ ನನ್ನ ರಾಜ, ಅದು ನೋಡ್ತೆ ಕೆಟ್ಟ ಕರಿ ಮರಿದಿರ್ತದೆ ಹೇಳ್ರಿ. ಆದರೂ ಗಂಡಗೆ ವರ್ಣನೆ ಮಾಡ್ತಿರ್ತಾಳೆ, ಊರಾಗ ನಿಂದಿಂದೆ ಬೆಳಕೆ ಇತ್ತಲ್ವ ರಾಜ. ಹಾಂ, ಒಮ್ಮೆ ಭಾರಿ ಡೇಂಜರ್ ಇವ್ರು ಅಳವರು. ನಮ್ಮಲ್ಲಿ ಏನು ಮಾಡ್ತೀನಿ, ಯಾವರೇ ಸತ್ತು ತಿಳ್ಕೊಂಡ್ರೆ ಇಲ್ಲೇ ಮನೆಗೆ ಕುಂದ್ರಸಲ್ಲೇ ಹಾರ ಹಾಕಿ ಬರ್ತೀನಿ. ನಾಳೆ ನಿಂತನ ಹೋಗಲ್ಲ ಮಣ್ಣು ಕೊಡಕ್ಕೆ, ಹಾರ ಹಾಕ್ಲಕ್ಕೆ ಹೋಗ್ತೀನಿ. ಹೋದ ಕೂಡ ನಮ್ಮ ಹಿಂದೆಲ್ಲ ಊರು ಹಿರಿಯರು ಇರ್ತಾರೆ. ನಾವು ಬಂದ ಕೂಡ ಅಲ್ಲೊಂದು ಪದ್ಧತಿ ನಮ್ಮ ಊರಾಗ, ಅಪ್ಪರು ಬಂದ್ರೆ ಗಪ್ಪರ್ ಯಾರು ಒಳಂಗಿಲ್ಲ. ಹೆಣ್ತಿ ಸತ್ರ ಗಂಡು ಒಳಂಗಿಲ್ಲ, ಗಂಡ ಸತ್ರ ಹೆಣ್ತಿನ ಒಳಂಗಿಲ್ಲ. ಒಟ್ಟು ಎಲ್ಲರೂ ಗಪ್ಪರ್ ಅಂದ್ಕೊಳ್ಳಿ. ಎಲ್ಲರೂ ಅವನಿಗೆ ಅಗದಿ ರಾಜ್ಕುಮಾರ ಕುಂದ್ರಿಸ್ದಂಗೆ ಎತ್ತರಕ್ಕೆ ಮನ್ಸದ ಮ್ಯಾಗ ಅಂದ್ರೆ ಏನೇನು ಹಾಕಿ ಅವನಿಗೆ ಎತ್ತರಕ್ಕೆ ಅಂದ್ರೆ ಶೃಂಗಾರ ಮಾಡಿ ಕುಂದಿರ್ಸಿರ್ತಾರೆ. ಇವ್ರು ಮನ್ಸದ ಮ್ಯಾಗ ಕೂತ್ಕೊಂಡು ಅಳ್ತಿರ್ತಾರೆ. ನಾವು ಬಂದ ಕೂಡ ಎಲ್ಲರೂ ಕೆಳಗೆ ಇಳಿದು ಗಪ್ಪಾಗಿರ್ತಾರೆ. ನಾವು ಹೋಗಿ ಅಂದ್ರೆ ಒಂದು ಹಾರ ಹಾಕಿಂದ ಕೆಳಗೆ ಬಂದು 1 ಮಿನಿಟ್ ನಿಂದಿರ್ತೀನಿ. ಅವ್ನು ಮಟಪತ್ತೆ ನಾವು ಕಾಯಿಗೆ ಹೊಡಿತಿರ್ತಾನೆ. 1 ಮಿನಿಟ್ ನಿಂದಿರ್ತೀನಿ, ನಿಂತಂದ್ರೆ ಬಂದುಬಿಡ್ತೀನಿ. ಅದು ಒಬ್ಬನು ಇದಕ್ಕೆ ಹೋಗಿನಿ, ಅವ್ನು ಸತ್ತವ್ನು ಹೆಣ್ತಿ ನನ್ನ ಮಗಳೇ ನಿಂತಾಳೆ, ನಾನು ನೋಡಿಲ್ಲ. ಏನ್ರಿ, ಅವ್ನು ಸತ್ತವ್ನು ಹೆಣ್ತಿ ಮಗಳೇ ನಿಂತಾಳೆ, ನಾನು ನೋಡಿಲ್ಲ. ಅದು ಮಟಪತ್ತೆ ನಾವು ಮಂಗಳಾರತಿ ಅನ್ನಕತ್ತಾನ. ನಾ ಸುಮ್ಮನೆ ಹಿಂಗೆ ಕಣ್ಣು ಮುಚ್ಚಿ ನಿಂತೀನಿ. ಅವ ಕಾಯಿ ಹೊಡೆದು ಕೂಡ ನೀಕಿ ನನ್ನ ಮಗ್ಗಲು ನಿಂತಾಗ ಏನಂದ್ರಿ ಹಂಗೆ ಚೀರಿ ನನಗೆ ಒಮ್ಮೆ ಕೈಕಾಲಿ ಹಣ್ಣಾಗದಂಗೆ ಅಲ್ಲಕತ್ತು. ಒಮ್ಮೆ ಚೀರಿ ಹೋಗಿ ಗಂಡನ ಹೆಣದ ಮೇಲೆ ಬಿದ್ದು ಇಟ್ಟು ಚಂದ ಹಳ್ಳಕತ್ಲಕ್ಕಿ. ಏನ್ರಿ ನೀವು ಮಠ ಅಂತಿದ್ದೆಲ್ಲ ಒಂದು ರಾಜ, ಏನ್ರಿ ಪುರಾಣ ನಡೀತದ, ನೀ ಎಲ್ಲರಿಗಿಂತ ಮುಂದೆ ಕೂತು ಕೇಳ್ತಿದ್ದೆಲ್ಲ ಒಂದು ರಾಜ. ಒಂದು ದಿವ್ಸ ನಾ ಮಗ ಪುರಾಣಕ್ಕೆ ಬಂದಿಲ್ಲ ನನ್ನ ಮಠಕ್ಕೆ. ಆಕೆ ವರ್ಣನೆ ಮಾಡಿ ಹಳ್ಳಕತ್ತಾಳೆ. ಇನ್ನು ಏನಾರು ಹೇಳ್ತಾಳೆ ತಡಿ ಅಂತೇಳಿ ಕೇಳ್ಬೇಕಂತ ಕೂಡ ಮತ್ತೆ ನಿಂತು ಕೂಡ ಮತ್ತೆ ಹಳ್ಳಕತ್ಲು. ಊರಾಗ ಎಲ್ಲರಿಗಿಂತ ಪಟ್ಟಿ ನೀನೇ ಹೆಚ್ಚಿಗೆ ಕೊಡ್ತಿದ್ದೆಲ್ಲ ರಾಜ. ಅವ 5 ರೂಪಾಯಿ ಪಟ್ಟಿ ಕೊಟ್ಟಿಲ್ಲಮ್ಮ ನನಗೆ. ಏನು ಕೇಳ್ತೀರ, ಆಕೆ ವರ್ಣನೆ ಮಾಡಿ ಅಂದ ಒಂದು ಸೌನ್ ಹಳ್ಳಕತ್ತಾಳ. ಊರಾಗ ಪುರಾಣಕ್ಕೆಲ್ಲ ನೀನೇ ಮುಂದೆ ಕುಂದಿರ್ತಲ್ಲ ರಾಜ, ಊರಾಗ ಎಲ್ಲಕ್ಕಿಂತ ಪಟ್ಟಿ ನೀನೇ ಹೆಚ್ಚಿಗೆ ಕೊಡ್ತಿದ್ದಲ್ಲ ಒಂದು ರಾಜ. ಅಪ್ಪವ್ರಿಗೆ ಕರಿಬೇಕಂತಿದ್ದಿ, ಅಪ್ಪವ್ರು ಬಂದ ನೋಡಿ ಕರ್ಕೋತಾಳ. ಅದಕ್ಕೆ ಹೆಣಕ ಅಪ್ಪವ್ರಿಗೆ ಈ ಮನೆಗೆ ಕರಿಬೇಕಂತಿಲ್ಲ ಅವಾಗ. ಅವ ಎಂದೂ ಅಂದಿಲ್ರಿ, ಅವ ಈಕಿ ಹೇಳಕತ್ತಾಳ ಹಂಗ. ಅಪ್ಪವ್ರಿಗೆ ಕರಿಬೇಕಂತಿದ್ದಿ, ಅಪ್ಪವ್ರು ಬಂದ ನೋಡಿ ಕರ್ಕೋ ಅತ್ತಾಳ. ನಾಂದೆ ಮೊದಲೇ ಹೆಂಡತಿ ಮಾತು ಕೇಳೋದು ರೂಢಿ ಅದ. ಏನ್ರಿ ಈಕಿ ಕರ್ಕೋತಾಳೆ, ಈಕಿನ ಮಾತು ಕೇಳಿ ನಾನು ಕರ್ಕೋತಂದ್ರೆ ಏನು ಮಾಡ್ಲಿಪ್ಪ ಶಿವ. ಇನ್ನು ನಾನು ಸಣ್ಣವೇನು, ಇನ್ನು ನನಗೆ ಮಠ ಕಟ್ಟಬೇಕು ಮಾಡಬೇಕು ಅನ್ನೋದು ಕಂಠಪಟ್ಟಿ ಆಸೆಗಳದಾವ ನನಗೆ. ಈಕಿ ಕರ್ಕೋತಾಳಂತಾನು ಆಕಿಗೆ ಅಂದೇನು ಕೂಡ್ಲೇನೊಂದು ಮೇಲೆ ಕೊಡ್ಯಂಗಂದೇನ. ಕರ್ಕೋತಂದ್ರೆ ಏನು ಮಾಡ್ರಿ. ಯಾಕಂದ್ರೆ ಹೆಂಡತಿ ಮಾತು ಕೇಳಂದ್ರೆ ಕರ್ಕೋತಂದ್ರೆ ನನಗೆ 5-6 ದಿವಸ ತನ ಚಳಿ ಜ್ವರನೇ ಬಂದಿದ್ದು. ಮಾತು ಕ್ಯಾಡಿಗೆ ಅಪ್ಪರು ಒಂದು ದಾರ ಕಟ್ಟೋದ್ರೊಳಗೆ ಕಮ್ಮಿ ಅದು ಅಲ್ರಿ. ಹಿಂಗೆ ಹೊಳತಿರ್ತಾರೆ, ಭಾರಿ ವರ್ಣನೆ ಮಾಡಿ ಅಳ್ತಿರ್ತಾರೆ. ಹೆಣ್ತಿ ಗಂಡ್ರದ ಏನ್ರಿ, ಹೆಣ್ತಿ ಸತ್ರ ಗಂಡು ಅಳ್ತಾನೆ, ಗಂಡ ಸತ್ರ ಹೆಣ್ತಿ ಅಳ್ತಾಳೆ. ಇನ್ನು ಹೆಣ್ಮಕ್ಳು ಚಂದ ವರ್ಣನೆ ಮಾಡಿ ಹೇಳ್ತಾಳೆ. ಏನ್ರಿ ನೀ ಅಂಥವ ರಾಜ, ನೀ ಇಂಥವ ರಾಜ, ಏನು ಚಂದ ರಾಗ ಮಾಡಿ ಹೇಳ್ತಾರೆ. ಗಂಡು ಮಕ್ಳು ಹೇಳೋದು ಕೇಳಿರಿ ನೀವು ಒಳಗಿರ್ತೀರಿ, ನೀವು ಗಂಡು ಮಕ್ಳು ಹೇಳೋದು ಕೇಳಿಲ್ಲ. ಅದಕ್ಕೆ ಹೆಣ್ತಿ ಹೆಣ ಒಳಗೆ ಕುಂದ್ರಿಸಿರ್ತಾರೆ. ಇವಾಗ ಗಂಡ ಹೊರಗೆ ತಲೆಬಾಗಲ್ದಾಗ ಇರ್ತಾನೆ ಇಲ್ಲ ತಲೆಬಾಗಲ್ದಾಗ. ಅವ ಅಳೋದು ಭಾರಿ ಮಜಾ. ತಲೆಬಾಗಲ್ದಾಗ ಕೂತಿರ್ತಾನವ. ಯಾರಿಗೆ ನೆಂಟರು ಬಂದಿರ್ತೀವಿ ಅಲ್ಲಿಗೆ ತೊಗೊಂಡ್ಬರ್ತಾನೆ. ಬಂದು ಕೂಡ ಮಾಮ ಆಕೆ ಬಾದ್ಲು ಯಪ್ಪ ಇರ್ಲು ತಮ್ಮ ಇರಲಿ ಸಮಾಧಾನ ಮಾಡ್ಕೊಂಡು ಕೂಡ ಮತ್ತು ಅವ್ರ ಬಲ್ಲಿದೆ ಒಂದು ಬೀಡಿ ಇಸ್ಕೊಂಡು ಸೇರ್ಕೋ ಏನ್ರಿ. ಅವ್ರ ಕೈಯನ್ನ ಒಂದು ಬೀಡಿ ಇಸ್ಕೊಂಡು ಸೇರ್ಕೊಂಡು ಕುಂದಿರ್ತಾನೆ. ಮತ್ತೆ ಬೇರೆ ನೆಂಟರು ಬಂದ್ರೆ ತಿಳ್ಕೊ ಮಾಮನೂ ಏನೇನಿಲ್ಲ ಏನ್ರಿ. ಇವು ಗಂಡು ಮಕ್ಕಳೆಲ್ಲ ಸ್ಟೈಲ್ ಇದು. ಹಾಂ, ಮತ್ತೆ ನೆಂಟರು ಬಂದ್ರೆ ಏನು ಅವೇ ನಿಂಗೆ ಮಾಮ ಕಾಕ ಏನೇನು. ಮತ್ತು ಅವ್ರು ಹಾರ ಹಾಕಿ ಬಂದ್ರು ಕೂಡ ಅವ್ರ ದುಡ್ಡು ಉಪ್ಪಿಟ್ಟು ತಿಂದು ಇಟ್ಟೆ ಗಂಡು ಮಕ್ಕಳು ಹೌದಿಲ್ರಿ. ಏನೋ ನೀವು ಹೆಣ್ಮಕ್ಳು ಚಂದ ವರ್ಣನೆ ಮಾಡ್ತೀರಿ, ಏನೋ ರಾಗ ತೆಗಿತೀರಿ, ಏನೋ ಮಾಡ್ತೀರಿ ಏನ್ರಿ, ಒಟ್ಟಂದ ಅಳತ್ತೀರಿ, ನಿಮ್ಮದಿಂದ ಚಂದ ಕಾಣ್ತಿರ್ತದೆ ಅಲ್ಲಿ. ಹೆಣ್ಮಕ್ಳದ್ದು ಇನ್ನೊಂದು ನಾಟಕ ನೋಡ್ಬೇಕು ನೀವು ಅಲ್ಲಿ ಕುಣಿಬಲಿ. ಈ ಕಡೆ ಇಬ್ಬರು ಹಿಡಿದಿರ್ತಾರೆ. ಬಿಡ್ರಿ ಅಕ್ಕ ಅವ ಇಲ್ಲಾರ್ದೆ ನಾ ಹ್ಯಾಂಗಿರ್ಲಿ ಅಕ್ಕ ಬಿಟ್ರಿ ಅಲ್ಲ ತಂದಾಗ ಕೈ ಹಿಡ್ದವ್ರು ಬಿಡ್ರಿ ಎಲ್ಲಿಗೆ ಹೋಗ್ಕಳ ಅಕ್ಕ. ಅವ ಇಲ್ಲಾರ್ದೆ ನಾ ಹ್ಯಾಂಗಿರ್ಲಿ ಅಕ್ಕ ಅಂದ ಕೂಡ ಕೈ ಬಿಟ್ಬಿಡ್ಬೇಕು. ಹೋತಾಳೆ ಅಲ್ಲಿಗೆ ಅಕ್ಕ ಹೋಗಿ ಏನು ಕುಡಿಯಾಗ ಹೋಗಿ ಕುಂತ ಕೇಳ ಅಕ್ಕ ಎಲ್ಲಿದ್ರಿ. ಹೌದಲ್ರಿ. ನೀವೇನ ಕೆಲವು ಮಂದಿ ನೋಡಿಲ್ಲ, ನೀವು ಗಾಂಡ ಸತ್ತಿರ್ತಾನೆ ಕುಂದ್ರಿಸಿರ್ತ ಮುಂಜಾನೆ ಸತ್ತಿರ್ತದ, ನಾಷ್ಟ ಇಲ್ಲ ಏನೂ ಇಲ್ಲ, ಹ್ಯಾಂಗೆ ಮಾಡ್ಬೇಕು ಏನ್ರಿ. ಹಂಗೆ ಹತ್ತಂಗೆ ಮಾಡ್ಕೊತ ಮೂಗಿರ್ಸೋತ್ ಒಳಗೆ ಹೋಗಿ ಅವಲಕ್ಕಿ ತಿಂದು ಬರೋ ಮಂದಿ ಅದ. ಹಾಂ, ಅಂತಿಂಥ ಕಂಪ್ನಿ ಇದ್ದಾಗ ನೋಡಲ್ರಿ ಯಾರು ಸಂಗಟ ಯಾರು ಬರ್ತಾರೆ ರೀ. ಸುಮ್ಮನೆ ಹೇಳ್ತಿರ್ತಾರೆ ಇವ್ರು ಎಲ್ಲಿತನ ಬರ್ತಾರೆ ಇವರೆಲ್ಲ.
ಕುಣಿತನೇ ಬರ್ತಾರೆ. ನನ್ನವ್ರು ಏನು ಇಟ್ಟು ಕಾಳಜಿ ಮಾಡಿ ಇಟ್ಟು ಪ್ರೀತಿ ಮಾಡಿ ಹೆಂಡ್ತಿ ಮಕ್ಕಳು ತಂದೆ ತಾಯಿ ಬಂದು ಬಳಗ ನವೇ ತಗೊಂಡು ನಿನ್ನ ಬಳಿ ಇರುತ್ತಾನ, ನಾಲ್ಕು ದುಡ್ಡು ಇರುತ್ತೆ, ನೀವು ನನ್ನವ ತಗೊಂಡು ನಿನ್ನೇನು ಪ್ರೀತಿ ಮಾಡಿರ್ತಾರಲ್ಲ ಇವ್ರು ಯಾರು ನಿಮ್ಮ ಜೊತೆ ಬರಲ್ಲ. ಇವ್ರು ಏನು ಬಂದರೂ ಕೂಡ ಕುಣಿತನೇ ಬರ್ತಾರೆ ಹೊರತಾಗಿ ಕುಣಿ ಒಳಗೆ ಯಾರೂ ಬರ್ಲಕ್ಕೆ ತಯಾರಿಲ್ಲ. ಆದ್ರೆ ಒಬ್ಬ ವ್ಯಕ್ತಿ ಈ ಜೀವನದೊಳಗೆ ಏನ್ರಿ, ನೀವು ಹುಟ್ಟದಾಗೂ ಇರ್ತಾನೆ, ಈ ತಾಯಿ ಗರ್ಭದೊಳಗಿದ್ದಾಗೂ ಕೂಡ ಇರ್ತಾನೆ, ಏನ್ರಿ ಭೂಮಿ ಬಂದ ಬಳಗೂ ಕೂಡ ಇರ್ತಾನೆ. ನೀ ಎಲ್ಲಿಯ ಪರ್ಯಂತರವಾಗಿ ಈ ಭೂಮಿ ಮೇಲೆ ಜೀವಂತವಾಗಿ ಇರ್ತಿದ್ದೋ ಅಲ್ಲೇ ಪರ್ಯಂತರವಾಗಿ ನಿನ್ನ ಜೊತೆಯೊಳಗಿನ ಇರ್ತಾನ. ನೀ ಸತ್ತು ಬಳಗೂ ಕೂಡ ನಿನ್ನ ಜೊತೆಯೊಳಗಿನ ಬಂದು ಏನ್ರಿ ಆ ಜಡ್ಜ್ ನಿದ್ರಿ ನಿಂತ್ಕೊಂಡು ಸಾಕ್ಷಿ ಹೇಳಿ ನಿನ್ನ ಬಿಡುಗಡೆ ಮಾಡಿಸ್ತಕ್ಕಂಥವ ಒಬ್ಬ ಯಾರು ಹೊತ್ತುಕೊಂಡು ಕೇಳಿದ್ರೆ ಅದು ಸದ್ಗುರುನಾಥ ಕಟ್ಟಿರ್ತಕ್ಕಂಥ ಲಿಂಗ ಏನ್ರಿ. ಸದ್ಗುರುನಾಥ ಕೊಟ್ಟಿರ್ತಕ್ಕಂಥ ಒಂದು ಇಷ್ಟಲಿಂಗ ಬಿಟ್ರೆ ನಿಮ್ಮ ಜೊತೆಯೊಳಗಿಂದ ಯಾವುದು ಬರೋಂಗಿಲ್ಲ. ಗುರು ಕೊಟ್ಟಿರ್ತಕ್ಕಂಥ ಲಿಂಗ ಬಂದುಬಿಟ್ರೆ ಅದನ್ನು ಮ್ಯಾಲೇ ಬಂಗಾರದ ಮಾಡಿಸ್ಕೊಡ್ರಿ, ನೀವು ಬೆಳ್ಳಿದು ಮಾಡಿಸ್ಕೊಡ್ರಿ. ಈ ಸೊಟ್ಟಿ ಯಾವ್ದನ್ನು ಅದನ್ನು ಕೊಡೋದು ಬರೋಂಗಿಲ್ಲ, ಮ್ಯಾಲಿನ ಸೊಟ್ಟೆ ಬರೋಂಗಿಲ್ಲ. ಒಳಗಿನ ಲಿಂಗ ಇರ್ತದಲ್ಲ ಆ ಲಿಂಗ ಒಂದೇ ಅರಿಬೇಗಿಂದ ಕಟ್ಟಿ ನಿನ್ನ ರಟ್ಟೆ ಕಟ್ಟಿ ಮಣ್ಣಾಗಿಡ್ತಾರ ತಿಳ್ಕೊಂಡ್ರೆ ಏನು ನೀ ಗಳಿಸಿದ ರೊಕ್ಕ ಬರ್ತದ, ಏನು ಬಂಗಾರ ಬರ್ತದ, ಏನು ಬರ್ತದ್ರಿ? ಬೇಡ, ಕಟ್ಕೊಂಡಿರ್ತಕ್ಕಂಥ ಹೆಂಡತಿ ಬರೋಂಗಿಲ್ಲ, ಗಂಡ ಬರೋಂಗಿಲ್ಲ, ಯಾವ ಬಂಧು ಬಳಗನು ಕೂಡ ಬರೋಂಗಿಲ್ಲ. ಒಬ್ಬ ಸದ್ಗುರುನಾಥ ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗನೇ ಬರ್ತದ ತಿಳ್ಕೊಂಡಂದಾಗ ಏನ್ರಿ, ನಾವು ಯಾವುದು ನಮ್ಮ ಜೊತೆಯೊಳಗೆ ಅಂತ ಬರ್ತದಲ್ಲ ಅದನ್ನು ಬರ್ತಕ್ಕಂಥ ವಸ್ತುಕ್ಕೆ ನಾವು ಬೆಲೆ ಕೊಡೋಂಗಿಲ್ಲ. ಯಾವುದು ನಮ್ಮ ಜೊತೆಯೊಳಗೆ ಅಂತ ಬರೋಂಗಿಲ್ಲಲ್ಲ ಅದಕ್ಕಾಗಿ ಅಂದ್ರೆ ದುಃಖದೊಳಗೆ ಅಂತ ಬೀಳಕತ್ತೀವಿ. ನಾವು ಇದನ್ನಿಂದ ಭಗವಂತನ ಬಳಿಯಿಂದ ಮಾತು ಕೊಟ್ಟು ಬಂದಿದ್ದು. ನಾ ಹೇಳಿನಿ ನಿಮಗೆ, ತಾಯಿ ಗರ್ಭದಿಂದ ಭೂಮಿಗೆ ಬರೋದಕ್ಕಿಂತ ಮುಂಚಿತವಾಗಿ ಪರಮಾತ್ಮನ ಪಾದ ಮುಟ್ಟಿ ನಾವು ಏನು ಆರಾಧನೆ ಮಾಡೀವಿ? ಹೇ ಭಗವಂತ, ಇನ್ನಿತರ ಜೀವಿಗಳಿಂದ ಜೀವನ ಕಳೆದಂಗೆ ನಾನು ಕಳೆಯಂಗಿಲ್ಲ. ನಿನ್ನ ಆರಾಧನೆ ಮಾಡ್ತೀನಿ, ನಿನ್ನ ಧ್ಯಾನ ಮಾಡ್ತೀನಿ, ನಿನ್ನ ನಾಮಸ್ಮರಣೆ ಮಾಡ್ತೀನಿ, ದಾನ ಮಾಡ್ತೀನಿ, ಧರ್ಮದಿಂದ ನಡೀತೀನಿ, ಕೊನೆಗೆ ದ್ಯಾವ ಪುಣ್ಯದ ಗಂಟೆ ಕಟ್ಟಿಕೊಂಡು ಏನ್ರಿ ಜ್ಞಾನದ ಗಂಟೆ ಕಟ್ಟಿಕೊಂಡು ಕೊನೆಗೆ ನಿನ್ನ ಪಾದಕ್ಕೆ ಬರ್ತೀನಿ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ ತಂದು ನಾವೆಲ್ಲ ಭಗವಂತನ ಪಾದ ಮುಟ್ಟಿ ನಾನೇ ಮಾಡಿ ಬಂದಿದ್ವಿ. ಅದಕ್ಕಾಗಿಯೇ ನಾವು ಈ ಭೂಮಿಗೆ ಬಂದ ಬಳಿಕ ಏನು ಮಾಡಬೇಕು ಅಂತಂದರೆ ಏನ್ರಿ, ನಾವು ಪರಮಾತ್ಮನಿಗೆ ಮಾತು ಕೊಟ್ಟಂಗೆ ನಾವು ಏನು ಮಾಡಬೇಕು, ನಾವು ಯಾವ ರೀತಿಯಾಗಿ ನಡಿಬೇಕಂತ ತಿಳ್ಕೊಂಡ್ರೆ ಅದನ್ನೆಲ್ಲ ತಿಳಿಸ್ಕೊಡೋದಕ್ಕಾಗಿಯೇ ಭೂಮಿಗೆ ಭಗವಂತ ಎಲ್ಲರ ಕಣ್ಣಿಗೂ ಕೂಡ ಕಾಣೋದಕ್ಕಿಂತ ಏನ್ರಿ ಭೂಲೋಕದೊಳಗೆ ಒಬ್ಬ ವ್ಯಕ್ತಿನಿ ಬಿಟ್ಟಾನ, ತನಗಿಂತ ಶ್ರೇಷ್ಠನಾಗಿರ್ತಕ್ಕಂಥ ಜಗತ್ತಿನೊಳಗೆ ಯಾವ